ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯಾ ಗೃಹೀತಶಕ್ತಿಧೃತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೇ. ಯಾವುದಾತೀಗ ಧರ್ಮ ಸಕೃನ್ಮನಃ ಕೃಷ್ಣಪದಾರವಿಂದಯೋಃ ನಿವೇಶಿತಂ ತದ್ಗುಣರಾಗಿಯೈರಿಹ ನ ತೇ ಯಮುಪಾಶಭೃತಶ್ಚ ತದ್ಭೃತಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣನಿಷ್ಕೃತಾಃ ಸಕೃತ್ ಮನಃ ಕೃಷ್ಣಪದಾರವಿಂದಯೋಃ. ಒಂದೇ ಒಂದು ಸಲ ಕೃಷ್ಣ ಪಾದಕಮಲಗಳಲ್ಲಿ ಭಕ್ತಿಯನ್ನು ಹಾಕಿದರೆ ತದ್ಗುಣ ರಾಗಿ ಐರಿಹ, ಅದು ಗುಣಪೂರ್ಣತ್ವ ಚಿಂತನೆ ಮಾಡಿಕೊಂಡಿದ್ದರೆ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್, ಅವರು ಯಮದೇವರನ್ನು ಅಥವಾ ಅವರ ಭಟರನ್ನು ಸ್ವಪ್ನದಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ, ಕನಸಿನಲ್ಲೂ ಅವರಿಗೆ ನರಕದ ದರ್ಶನ ಆಗೋದಿಲ್ಲ. ಅಂದರೆ ದೇವ್ರನ್ನ ಒಂದು ಸರ್ತಿ ಹಾಕಿದ್ರು ಕೂಡ, ಒಂದು ಸರ್ತಿ ಅಂದರೆ ಪರಿಪೂರ್ಣವಾದ ರೀತಿಯಲ್ಲಿ ಸಮಾಜ ಕೊನೆಯ ಹಂತ ಆಸ್ತಿ ಇದ್ದದ್ದು. ಸುಮ್ಮನೆ ಒಂದು ಸರ್ತಿ ಏನೋ ಒಂದು ದಿವಸಕ್ಕೆ ಹೋಗ್ತಾ ಬರ್ತಾ ಕೃಷ್ಣ ಅಂದರೆ ಅಲ್ಲ, ಆ ಇಂಟೆನ್ಸಿಟಿ ಇರಬೇಕು. ಹಾಂ, ಹೇಗೆ ಬೆಂಕಿ ಸುಟ್ಟ ಅಯ್ಯೋ ಅಂತ ನ್ಯಾಚುರಲ್ ಆಗಂತಾನೆ, ಅದೆಲ್ಲ ಸುಟ್ಕೊಂಡಾಗ ಆ ಥರ ಬರಬೇಕು. ಸುಮ್ಮನೆ ಬೆಂಕಿ ಸುಡುತ್ತದೆ, ಏನು ಉಪಯೋಗ ಇಲ್ಲ. ಸುಟ್ಟು ಹೋ ಅಂತಾನೋ, ಬೇಡ ಅಂದರೆ ಸುಮ್ಮನೆ ಇರೋಕ್ಕಾಗಲ್ಲ. ಆ ರೀತಿ ಬರಬೇಕು. ಧರ್ಮ ಪ್ರೋಚ್ಛಿತ ಕೈತವೋತ್ರ ರಾಗಗಳು ಆ ರೀತಿ ಉಚ್ಚಾರಣೆ ಮಾಡಿದ ರಾಗ ಅಂತ ಕರೀತಾರಲ್ಲ, ಆ ರೀತಿಯಲ್ಲಿ ಆ ರೀತಿ ಉಚ್ಚಾರಣೆ ಮಾಡೋದು ಸಕೃತ್. ಅದು ಆ ಕಾಲಕ್ಕೆ ಸ್ವಭಾಷಿತಿ ಪರಿಪಕ್ವವಾದ ಕಾಲಕ್ಕೆ ಬರುತ್ತೆ. ಎಲ್ರಿಗೂ ಬರ್ಬೇಕಂತಿಲ್ಲ, ಎಲ್ಲರೂ ಪಾಸ್ ಆಗೋದು ಪರೀಕ್ಷೆ ಮಾಡ್ತಾರಾ? ಪರೀಕ್ಷೆ ಯಾಕೆ ಮಾಡಿ, ಎಲ್ಲರೂ ಪಾಸ್ ಆಗೋ ಪರೀಕ್ಷೆ ಯಾಕೆ ಮಾಡಬೇಕು? ಅಲ್ಲೇನು ಅದೇ ತುಂಬ ಕಡಿಮೆ ಜನಕ್ಕೆ ಮಾತ್ರ ಸಾಧ್ಯ ಅಂತ ಅದೇ ಹೇಳ್ತಾರೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಮೇತ್ತಿ ತತ್ವತ. ಇನ್ನು ಹೇಳಿದ ಮೇಲೆ ಮತ್ತೆ ಹೇಳಬೇಕಾಗಿಲ್ಲ. ದೊಡ್ಡ ದೊಡ್ಡ ಕೋರ್ಸಲ್ಲಿ ಎಷ್ಟು ಜನ ಇರ್ತಾರೆ ನಿಮಗೆ? ಜಸ್ಟ್ ಹ್ಯಾಂಡ್ಫುಲ್ ಅಷ್ಟೇ. ಧರ್ಮ ಪ್ರೋಚ್ಛಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಪತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಏನು ಬಂದಿದೆ ಭಾಗವತದಲ್ಲಿ? ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಧರ್ಮ ಪ್ರೋಜ್ಜಿತ ಕೈತವಃ ಅತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ, ಕಿಂ ವಾ ಪರೈಃ ಈಶ್ವರಃ ಸದ್ಯಃ ಹೃದ್ಯವಲಭ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಧರ್ಮ, ಇದರಲ್ಲಿ ಏನು ಹೇಳಿದ್ದಾರೆ? ಧರ್ಮವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಧರ್ಮ ಶಬ್ದಕ್ಕೆ ಎರಡರ್ಥ. ದೇವರನ್ನು ಒಲಿಸ್ತಕ್ಕಂಥ ದಾರಿ ಯಾವುದು ಅಂತ ತಿಳಿಸಿದ್ದಾರೆ. ಅಷ್ಟು ದೇವರ ಮಹಿಮೆ ಆಯಿತು. ಹೇಗೆ ಒಲಿಸ್ಬೇಕು ಅಂತೇಳಿ ಹೇಳಿದ್ದಾರೆ. ಇನ್ನೊಂದು ಅರ್ಥ ಧರ್ಮ ಅಂದರೆ ಧರ್ಮೋ ಧರ್ಮವಿದುತ್ತಮ, ದೇವರ ಹೆಸರೇ ಮಹಿಮೆ. ದೇವರ ಮಹಿಮೆಯನ್ನೇ ಮುಖ್ಯವಾಗಿ ಹೇಳಿದ್ದಾರೆ. ಎಂಥ ಧರ್ಮ? ಪರಮಃ ಧರ್ಮ, ಶ್ರೇಷ್ಠವಾದ ಧರ್ಮವನ್ನು ಹೇಳಿದ್ದಾರೆ. ಶ್ರೇಷ್ಠವಾದ ಧರ್ಮ ಅಂದ್ರೇನು? ಪ್ರೋಜ್ಜಿತ ಕೈತವಃ, ನಿಷ್ಕಪಟವಾದ ಧರ್ಮ. ನಿಷ್ಕಪಟವಾದ ಧರ್ಮ, ನಿಷ್ಕಪಟ ಧರ್ಮ ಅಂದ್ರೇನು? ಫಲಾಪೇಕ್ಷೆ ಇಲ್ಲದ ಧರ್ಮ. ಸಕಾಮ ಕರ್ಮವೆಲ್ಲ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದು ನಿಷ್ಕಪಟ ಅಲ್ಲ. ಏನು ಧರ್ಮ? ಹೌದು, ಕರ್ಮ. ಕರ್ಮ ಹೆಂಗೆ ಆಗ್ತದೆ? ಧರ್ಮ ಹೌದು, ಅದು ನಿಜವಾದ ಧರ್ಮ ಅಂದರೆ ಅದು ಸ್ವಧರ್ಮೇ. ಧರ್ಮ ಶ್ರೇಯ ಅಂದರೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋವಂಥ ಅರ್ಥ. ಗೊತ್ತಾಯ್ತಾ? ಎಕ್ಸ್ಟ್ರಾಮಿನೇಷನ್ ಇಲ್ಲ ಅದಕ್ಕೆಲ್ಲ. ಯಾವ್ದು ಅಡಿಷನಲ್ ಅವ್ರು ಕೊಟ್ಟರೆ ಮಾಡ್ತಾರೆ, ಅದಿಲ್ಲ. ನಮಗೆ ಕೊಟ್ಟಿರೋದೆಲ್ಲ ಕರ್ತವ್ಯನ ಕೊಟ್ಟಿರೋದ್ರೆ ಯಾವುದಕ್ಕೂ ಏನು ಅಪೇಕ್ಷೆ ಮಾಡಿಕೊಡೋದು? ಫಲಾಪೇಕ್ಷೆ ಮಾಡಿಕೊಡೋದು. ಫಲಾಪೇಕ್ಷೆ ಬಂತು ಅಷ್ಟು ಮೋಸ ಶುರುವಾಯ್ತು, ಅಲ್ಲಿಂದ ರಾಜಸ ಆಯ್ತು ಆಗಲೇ. ಇನ್ನು ಕರ್ಮ ಮಾಡದೆ ಮಾಡಿದರೆ, ತಪ್ಪಾಗಿ ಮಾಡಿದರೆ, ತಪ್ಪು ಫಲ ಕೇಳಿದರೆ ಅದು ತಾಮಸ. ಮೂರು ಭಾಗ ಇದೆ. ಸ್ವಧರ್ಮವನ್ನೇ ಮಾಡಬೇಕು ಒಂದು, ಫಲವನ್ನು ಕೇಳಲೇಬಾರದು ಮತ್ತೊಂದು, ದೇವರ ಅನುಗ್ರಹ ಸಂಪಾದನೆ ಮಾಡಲೇಬೇಕು, ಅದು ಅವೆಲ್ಲ ಸೇರಬೇಕು ಒಂದಕ್ಕೊಂದು. ಅದೇ
ಏನ ಉದ್ಧಾರ ಮಾಡೋದು ತಪ್ಪಲ್ಲ. ಉದ್ಧಾರ ಅಂದರೆ ಏನರ್ಥ? ಜ್ಞಾನ ಭಕ್ತಿ ಕೊಟ್ಟು ಉದ್ಧಾರ ಮಾಡೋಂಥ ಅರ್ಥ. ಹಾಂ, ದೊಡ್ಡ ಸರಿಯಾಗಿ ಪಾಠ ಮಾಡಿ ಅಂತ ಹೇಳಿದ್ರೆ ತಿಳಿಸ್ಕೊಡಿ ಅಂತ ಅಷ್ಟೇ ಅರ್ಥ, ಹಾಗೆ ಪಾಸ್ ಮಾಡಿ ಅಂತ ಅರ್ಥ ಅಲ್ಲ. ಹೌದು, ಅದೇ ಧರ್ಮ ಅಂತ ವಾಯುದೇವ್ರಿಗೆ ಹೆಸರಿದೆ, ದೇವ್ರಿಗೆ ಹೆಸರಿದೆ, ಮುಖ್ಯವಾಗಿ ಧರ್ಮಾಚರಣೆಗೆ ಹೆಸರಿದೆ. ಆದ್ದರಿಂದ ಅಂಥ ಧರ್ಮಾನುಷ್ಠದಲ್ಲಿ ಕಾಪಟ್ಯ ಬರಬಾರ್ದು. ಕಾಪಟ್ಯ ಅಂತ ಹೇಳ್ತಾರೆ. ಇನ್ನೂ ಯಾರ್ದ ಮನೆ ಸಿಕ್ಕಾಪಟ್ಟೆ ಊಟ ಹಾಕಿಬಿಟ್ರು ಖುಷಿಯಾಗಿರ್ತಾರೆ. ಭಾರಿ ಉಪಕಾರ ಇದೆ. ಉಪಕಾರ ಹೇಳ್ಬೋದು. 500 ರೂಪಾಯಿ ಕೊಟ್ಟರೆ ಅದ್ರ ಏನು ಮಾಡಬೇಕಾಗ? 500 ರೂಪಾಯಿ ಬಿಲ್ ಇಟ್ರು ಮುಂದೆ. ಓ, ಇದಕ್ಕೆ ಮಾಡಿದ್ದು ಅದೇನಂತ ತಕ್ಷಣ ಅವ್ನ ವಿಶ್ವಾಸ ಏನಾಗ್ಬಿಡುತ್ತೆ? ಅದು ಡೌನ್ ಆಗಿಬಿಡುತ್ತೆ. ಡೌನ್ ಆಗಿಬಿಡುತ್ತೆ. ಏನು ಬೇಡ ಅಂದಷ್ಟು ಏನಾಗ್ತಾ ಹೋಗುತ್ತದು? ಮೇಲಕ್ಕೆ ಹೋಗ್ಬಾರ್ದು. ವೆರಿ ಸಿಂಪಲ್. ಅದು ಬೇಡ ಅಂತೆಲ್ಲ ಅಂತೇವೆ, ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಧರ್ಮ ಬೇಡ ಅನ್ಬಾರ್ದು ಅಷ್ಟೇ. ಫಲ ಬೇಡಬಾರದು ಕೇಳಿದಾಗೆಲ್ಲ ಇವ್ರಿಗೆ ಏನು ಕೇಳಲೇ ಇಲ್ಲ ಆ ಮಾತು ಹೇಳಬೇಕಾದ್ರೆ ಕೆಲವು ಸಿಕ್ಕಾಬಟ್ಟಿ ಬಿಡಿಸಿರ್ತಾರೆ, ಊಟ ಮಾಡಿರ್ತಾರೆ. ಕೊನೆಗೆ ಏನು ಕೇಳಲೇ ಇಲ್ಲ ಆಚಾರ ದುಡಿಸ್ತಾರೆ. ಕೊನೆಗೆ ಕೇಳಿ ಹಾಕ್ಸೊಂಡಿಲ್ಲ, ಅದಕ್ಕೆ ಹಾಕಿದ್ದನ್ನು ತಿಂದಿದ್ದಾರೆ ಹೊರತು ಏನು ಮಾಡಿಲ್ಲ ಅವರು, ಕೇಳಿ ಯಾವುದನ್ನು ಹಾಕ್ಸೊಂಡಿಲ್ಲ. ಅದೇನು ತಿನ್ನಲೇ ಇಲ್ಲ ಅಂದ್ಬಿಡ್ತಾರೆ. ಏನು ಕೇಳಲೇ ಇಲ್ಲ, ತಿನ್ನಲೇ ಇಲ್ಲ. ಕೆಲವರು ಇಷ್ಟೇ ತಿಂದಿರ್ತಾರೆ, 20 ಸತಿ ಕೇಳಿರ್ತಾರೆ, ಚೆಲ್ಲಿ ಹೋಗ್ಬಿಟ್ಟಿರ್ತಾರೆ. ಅದಕ್ಕೇನಿರ್ತಾರೆ? ಆಸೆ ಬಲಿಷ್ಠ. ಅದಕ್ಕೆ ಆಸೆ ಬಲಿಷ್ಠ. ತಿನ್ನಕ್ಕೆ ಬರೋದಿಲ್ಲ, ಬೇಡ ಅಲ್ಲಕ್ಕೂ ವೈರಾಗ್ಯ ಇಲ್ಲ, ಹಾಗಾಗತ್ತೆ. ಆದ್ದರಿಂದ ನಾವು ಎಷ್ಟೇ ಬಂದರೂ ಕೂಡ ಅಜಗರ ವೃತ್ತಿ ಅಂತ ಕರೀತಾರೆ. ಸಿಕ್ಕರೆ ಎಷ್ಟು ಬೇಕಾದ್ರೆ ತಿನ್ನಕ್ಕೆ ರೆಡಿ, ಇಲ್ಲದವ್ರು ಎಷ್ಟು ದಿವ್ಸ ಬೇಕಾದ್ರೆ ಉಪವಾಸ ಇರ್ಲಕ್ಕೆ ರೆಡಿ, ಅದು ಬೇಕು. ಹೌದು, ಕಾರಣ 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 ಎಲ್ಲ ಹೆಸರು ಎಲ್ಲ ಮಾಡಿಸ್ತಾರ. ಆದ್ದರಿಂದ ಮಾಡಿಸ್ತಾರ ಕಾರಣ, ಅವರಿಂದ ಆಯಿತು ಅಂತ ಹೇಳೋದಿಲ್ಲ, ಅವರೇ ಕಾರಣ. ಸಕಾರಣಂ ಕಾರಣ ತಸ್ತಸ್ತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ದೇವರಿಗೆ ಕರಣ ಅಂತ ಹೆಸರಿಲ್ಲ. ಕರಣಂ ಕಾರಣಂ ಕರ್ತ ವಿಷ್ಣುಸಹಸ್ರನಾಮದಲ್ಲೇ ಬಂದಿದೆ. ಧರ್ಮ ಪ್ರೋಜ್ಯತ ಕೈತವ ಅತ್ರ ಪರಮಃ ನಿರ್ಮತ್. ಅದಕ್ಕೆ ನಾವು ಯಾವಾಗಲೂ ಕೆಲಸ ಮಾಡೋಕ್ಕೆ ನಾವು ಮೋಸ ಇದೆ ನಮ್ಮಲ್ಲಿ ಯೋಚನೆ ಮಾಡಬೇಕು. ಫಲಾಪೇಕ್ಷೆ ಮಾಡ್ತೀವಿ ಅಂದ ತಕ್ಷಣ ನಮಗೆ ಸಂಕೋಚ ಆಗಿಬಿಡಬೇಕು, ತಪ್ಪು ಮಾಡ್ತಾ ಇದ್ದೇವೆ ಅಂತೇಳಿ. ಪ್ರೋಜ್ಯತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಅದಕ್ಕೆ ಎಲ್ರಿಗೂ ತಿಳಿಲಕ್ಕೆ ಹೇಳಿದ್ದಿಲ್ಲ, ಸಜ್ಜನರಿಗೆ ಹೇಳಿರೋದು ಅಷ್ಟೇ. ಸಜ್ಜನರು ಅಂದರೆ ಯಾರು? ನಾಳೆ ಎಲ್ಲರೂ ಕ್ಲಾಸಿಗೆ ಬರಬೇಕು, ಅದು ಯಾರಿಗೆ ಅದು ಅಪ್ಲಿಕಬಲ್? ಅದು ಬರೋ ಎಷ್ಟು ಮುಂದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸಜ್ಜನರು ಹೇಗೆ ಗುರುತು? ಎಲ್ಲರ ಸಜ್ಜನ ದುರ್ಜನ ಯಾರು ಒಪ್ಕೋತಾರ? ನಿರ್ವತ್ಸರಾಣ, ಯಾರಿಗೆ ಮಾತ್ಸರ್ಯ ಇಲ್ಲ ಅವರು ಸಜ್ಜನ. ಸಂತೋಷ ಪಡೋ ಇದು ಗುಣಗಳನ್ನ ಕಂಡಲ್ಲೆಲ್ಲ ತುಂಬ ಸಂತೋಷ, ತಾನಿಂದ ಜಾಸ್ತಿ ಇದನ್ನು ಖುಷಿ ಪಡೋದು. ಈ ಹಿಂದೆ ದೊಡ್ಡ ವೆಹಿಕಲ್ ಬಂದಾಗ ಟ್ರ್ಯಾಕ್ಟರ್ಲ್ಲಿ ಹೋಗೋನು ಏನು ಮಾಡ್ತಾ ತಕ್ಷಣ ದಾರಿ ಕೊಟ್ಬಿಡ್ತಾನೆ. ಕೊಟ್ಟದವ್ರು ಏನಾಗುತ್ತೆ ಅವನಿಗೆ? ಬಯಸ್ಕೋತಾನೆ, ಇದು ಮಾಡ್ತಾನೆ, ಡಿಸ್ಟರ್ಬಿಂಗ್ ದಿ ಟ್ರಾಫಿಕ್ ಅಂತ ಆಗುತ್ತೆ, ಎಲ್ಲ ಬಂದ್ಬಿಡೋದು. ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಇದೊಂದು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗದಂತೆ ಡ್ರೈವ್ ಮಾಡೋದು ಕೂಡ ಒಂದು ಆರ್ಟ್. ಅದಕ್ಕೆ ಇನ್ನೊಬ್ಬರಿಗೆ ತೊಂದರೆ ಕೊಡದಂತೆ ಬದುಕಬೇಕು. ಅದು ಟ್ರಾವೆಲ್ ರೂಲ್ಸ್, ವೈಕುಂಠ ಟ್ರಾವೆಲ್ ರೂಲ್ಸ್ ಇದು. ಗೊತ್ತಾಯ್ತಾ? ವೈಕುಂಠಕ್ಕೆ ಹೋಗ್ಬೇಕಾದ್ರೆ ರೂಲ್ಸ್ ಮಾಡಿದ್ದಾರೆ. ಡ್ರೈವಿಂಗ್ ಬರಬೇಕು, ಪ್ಲಸ್ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಎಲ್ಲೆಲ್ಲೋ ಪಾರ್ಕ್ ಮಾಡಬಾರ್ದು. ಅವೆಲ್ಲ ನೀವುಗಳು ಹೇಳಿರ್ತಾರೆ, ಬೇಕಾಷ್ಟು ಹೇಳಿರ್ತಾರೆ. ಆದ್ದರಿಂದ ಅದು ಖುಷಿ ಪಡಬೇಕು. ಅದಕ್ಕೆ ಅಡ್ಡ ಹೋಗ್ತಿದ್ರೆ ನನಗೆ ಜೋರು ಹೋಗ್ತೇನೆ ನೋಡೇ ಬಿಡ್ತೇನೆ ಅಂತೇಳಿ ಸಾಧ್ಯ ಇಲ್ಲ. ಅದೇ ರೀತಿ ಅವನು ಇನ್ನೂ ಇರ್ತಾನೆ, ಚಿಕ್ಕವನಿರ್ತಾನೆ, ಅವ್ನು ಮೆದ್ದು ಹಾಕಿ ಅವ್ನು ಹೋಗಿ ಹೊಡಿಬಾರ್ದು, ಸ್ವಲ್ಪ ದಾರಿ ಕೊಡ, ಯಾಕೆ ಮುಂದೆ ಹೋಗ್ಬೇಕು. ಅಷ್ಟು ಸಣ್ಣ ಹೊಡೆದೇ ಬಿಟ್ಟರೆ ಅದು ಫಾಸ್ಟ್ ಅಂತ ಬಂದುಬಿಟ್ಟ. ಇವು ದಾರಿ ಕೊಡೋದು ಇವ್ರ ಕರ್ತವ್ಯ, ಹಾಗೆ ದಾರಿ ಕೇಳೋದು ಅವ್ರ ಕರ್ತವ್ಯ ಕೂಡ. ಅವರು ಹಾರನ್ ಮಾಡೋದೆಲ್ಲ ಮಾಡಬೇಕು ಅವನು. ಯಾಕಂದ್ರೆ ಇವ್ರಿಗೆ ಏನೋ ಗಮನದಲ್ಲಿ ಇಲ್ಲದೆ ಇರಬಹುದು. ಅವಾಗ ಕೊಡೋದು ಹೋದ್ರೆ ತಪ್ಪಾಗುತ್ತೆ. ಅದಕ್ಕೇನೆ ನಿರ್ಮತ್ಸಾರ, ಇದು ಫೈನಲ್ ಟೆಸ್ಟ್. ಇದು ನಿರ್ಮತ್ಸರಾಣಾಂ ಸತ. ಮಾತ್ಸರ್ಯವನ್ನು ಗೆಲ್ಲದೆ ಹೋದರೆ ಅವ್ರು ಸಜ್ಜಾರ ಆಗೋದಿಲ್ಲ. ಸಾಮಾನ್ಯವಾಗಿ ರೋಗಗಳಲ್ಲಿರುತ್ತೆ, ದೊಡ್ಡವ್ರ ರೋಗ ಇವೆಲ್ಲ ಹಳ್ಳಿಗರಿಗೆಲ್ಲ ಇವೆಲ್ಲ ಈಗ ಬರುತ್ತೆ. ಶುಗರ್ಗೆಲ್ಲ ಬರ್ತಿದ್ದಿಲ್ಲ, ಯಾಕಂದರೆ ಅವ್ರಿಗೆ ಹಾರ್ಡ್ ವರ್ಕ್ ಮಾಡ್ತಿದ್ರು, ಇದು ಡೈಜೆಸ್ಟ್ ಆಗಿಬಿಡ್ತಿತ್ತು, ಆಗ್ತಿರಲಿಲ್ಲ. ಶ್ರೀಮಂತರ ರೋಗಗಳು ಅಂತಾನೆ ಹೆಸರು ಅದಕ್ಕೆ. ಅದು ಪಂಡಿತರ ರೋಗಗಳು ಯಾವುದೊಂದು ಅತಿ ದೊಡ್ಡ ರೋಗ ಯಾವುದು ಅಂತ ಕೇಳಿದರೆ ಅಸೂಯೆ, ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರಲ್ಲ, ಆಗ ಸಮಾಜ ಬಂದು ಬರೋದೇ ಇಲ್ಲ. ವೇದ್ಯಂ ಅದನ್ನು ಕೋಆಪ್ರೇಟ್ ಮಾಡಬೇಕು. ಬೇರೆ ಎಲ್ಲ ಸಮಾಜದಲ್ಲೂ ಕೂಡ ಒಂದು ಏನಾದ್ರು ಸಾಧನೆ ಮಾಡಿದ ತಕ್ಷಣ ಹೆಮ್ಮೆ ಪಡ್ತಾರೆ. ಇಡೀ ಇದಾಯ್ತು, ಇಲ್ಲಿ ಹಾಗಲ್ಲ. ಈ ಯಾಕಾರ ಬಂತು ಅಂತ ಹೇಳಿಬಿಟ್ಟು ಎಷ್ಟು ತೊಂದರೆ ಕೊಡೋಕ್ಕೆ ಸಾಧ್ಯ ಅಷ್ಟು ತೊಂದರೆ ಕೊಡೋಕ್ಕೆ ಟ್ರೈ ಮಾಡೋದು. ಆ್ಯಕ್ಚುಲಿ ಅದೇನಾಗುತ್ತೆ, ಆ ಉಳಿದವ್ರ ಸಾಧನೆ ಹಾಳು ಮಾಡ್ತಾರೆ, ತಮ್ಮ ಸಾಧನೆ ಅಂತೂ ಪೂರ್ತಿ ಕಳ್ಕೊಂಡ್ಬಿಡ್ತಾರೆ. ಹೆಮ್ಮೆ ಬೇರೆ, ಹೆಮ್ಮೆ ಸಂತೋಷ ಅಂದ್ಬಿಟ್ಟು ಅಹಂಕಾರ ಬಂದರೆ ತಪ್ಪು, ಅಸೂಯೆ ಬಂತಲ್ಲ ಅಂತ ದುಃಖಪಟ್ಟರೆ ತಪ್ಪು, ಬರಬಾರ್ದಾಗಿತ್ತು ಅಂತ ಅನ್ಕೊಡೋದು, ಇವೆಲ್ಲ ಇರ್ತದೆ. ಸಮಾನವಾಗಿಂತ ಮಾತುಗಳು ಸರಸ ಹೇಳ್ಬಿಡ್ತಾರೆ, ಮಾತಾಡ್ಕೊಡ್ತಾಗೆಲ್ಲ. ವೇದ್ಯಂ ವಾಸ್ತವ ಪತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವೇದ್ಯಂ ಇಲ್ಲೇನಿದೆ? ವೇದ್ಯಂ, ವೇದ್ಯಂ ಅಂದರೆ ಜಿಜ್ಞಾಸ್ಯ, ತಿಳ್ಕೊಳ್ಬೇಕಾದ ವಸ್ತುವನ್ನೇ ಹೇಳ್ತಾ ಇರೋದು. ಟೆಕ್ಸ್ಟ್ ಅಂತ ಅರ್ಥ.
ಇದು ಕಾದಂಬರಿ ಟೆಕ್ಸ್ಟ್ ಅಂತ ಕರೆಯೋದಿಲ್ಲ. ವೇದ್ಯ ಯಾವುದು ಪಠ್ಯಪುಸ್ತಕ, ಯಾವುದು ಜಿಜ್ಞಾಸ್ಯ ಬ್ರಹ್ಮ. ವಾಸ್ತವಂ ಮಾತ್ರ ವಸ್ತು, ಇಲ್ಲಿ ಅರ್ಥ ಹೇಳಿಲ್ಲ, ಅಲ್ಲಿ ಹೇಳ್ತಾರೆ. ವಸ್ತು ಅಂದರೆ ಸ್ವತಂತ್ರ, ವಸ್ತು ಸ್ವತಂತ್ರ ಮುದ್ದಿಷ್ಟ. ಸ್ವತಂತ್ರ ಯಾವಾಗ ಆಫೀಸ್ಗೆ ಹೋದ್ರೂ ಮುಖ್ಯಸ್ಥ ಯಾರು, ಈ ಪ್ರಶ್ನೆ ಯಾವಾಗಲೂ ಇರೋದು. ಜಗತ್ತಿನ ಮುಖ್ಯಸ್ಥ ಯಾರು ಅಂದರೆ ಭಗವಂತ, ಅವನೊಬ್ಬನೇ ಸ್ವತಂತ್ರ. ಉಳಿದವರೆಲ್ಲ ಏನೇ ಇದ್ದರೂ ಕೂಡ ಅವ್ರು ಏನು ಮಾಡಬೇಕು, ಅವರೀಗ ಹೇಳಿದಂತೆ ಮಾಡಬೇಕಷ್ಟೆ. ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವಾಸ್ತವಂ ವಸ್ತು, ವಸ್ತು ಸ್ವತಂತ್ರ, ವಾಸ್ತವ ಅಸ್ವತಂತ್ರ. ಅದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಯಾವುದು ಸ್ವತಂತ್ರ ಯಾವುದು ಅಸ್ವತಂತ್ರ ಎಲ್ಲ ಗೊತ್ತಾಗುತ್ತೆ. ಶಿವದಂ, ಶಿವ ಅಂದರೆ ಮಂಗಲ, ಶಿವ ಮಂಗಲ. ಶಿವದಂ ಮಂಗಲ, ಶಿವ ಶಿವೋಭೂತ್, ಶಿವ ಶಿವನಾದ. ಹಾಂ, ಸಿಗುತ್ತೆ. ಈ ಡಿಕ್ಷನರಿ ಸಿಗಲ್ಲ, ಈ ಡಿಕ್ಷನರಿ ಸಿಕ್ಕೇ. ಅದಕ್ಕೆ ಆಚಾರ ಕೋಟ್ ಮಾಡಿ ಹೇಳೋದು, ಯಾವ್ದ್ರ ಹಾಗೆ ಹೇಳೋದೇ ಇಲ್ವಲ್ಲ ಅವರು. ವಸ್ತು ಸ್ವತಂತ್ರ ಉದ್ದೇಶ ಅಂತ ಕೊಟೇಶನ್ನೇ ಕೊಟ್ಬಿಡ್ತಾರೆ. ವಸ್ತು ಸೌಲ್ಪಟ್ಟು, ವಸ್ತು ಸೌಲ್ಪಟ್ಟಿದ್ದು ವಾಸ್ತವ. ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಇದನ್ನು ಹೇಳಿದೆ. ಇದು ಶಿವ ಮಂಗಳಕರ. ಮಂಗಳಕರ ಇರ್ಬೋದು. ಲಾಟ್ರಿ ಬಂತು, ಆಫೀಸ್ ಆಸ್ಪತ್ರೆ ಒದ್ದಾಡ್ತಿದ್ದಾನೆ, ಅದಕ್ಕೆ ತಾಪತ್ರಯ ಉನ್ಮೂಲನ. ತಾಪತ್ರಯ ಕೂಡ ಏನು ಮಾಡಿಬಿಡತ್ತದ. ಇದು ಇಷ್ಟಪ್ರಾಪ್ತಿ ಶಿವದ, ಅನಿಷ್ಟ ನಿವೃತ್ತಿ ತಾಪತ್ರಯ ಉನ್ಮೂಲನ. ತಾಪತ್ರಯವನ್ನು ಪೇನ್ ಕಿಲ್ಲರ್ ಬೇರೆ, ರೆಮಿಡಿ ಕ್ಯೂರರ್ ಬೇರೆ. ಕ್ಯೂರ್ ಮಾಡಿದರೆ ವಾಸಿ ಆಗಿಬಿಡುತ್ತೆ. ಪೇನ್ ಕಿಲ್ಲರ್ ತಾತ್ಕಾಲಿಕ ರಿಲೀಫ್ ಅದು. ಮತ್ತು ವಿಜ್ಞಾನದ ಎಲ್ಲ ಸಾಧನೆಗಳು ನಮಗಾಗಿರೋದು ಏನಂದರೆ ಟೆಂಪರರಿ, ಅಷ್ಟು ಯಾವುದೇ ಶಾಶ್ವತವಾದ ರೆಮಿಡಿ ಅಲ್ಲ ಅದು. ಇದು ಹಾಗಲ್ಲ. ತಾಪತ್ರಯ ಉನ್ಮೂಲನ, ರೂಟ್ ಔಟ್ ಎಂಬ ಪದ ಬಂದಿದೆ. ರೂಟ್ ಔಟ್ ಮಾಡೋದ್ರಿಂದ ಏನಿಲ್ಲ ಅಲ್ಲಿ, ಟೋಟಲ್ ಕ್ಯೂರ್ ಇದೆ. ಇದು ಭಾರಿ. ಬೈಗುಟ್ಟದಲ್ಲಿ ಏನಿರುತ್ತೆ, ತಾಪತ್ರಯ ಹೆಸರು ಕೂಡ ಇರೋದೆ. ಬಂದು ಸುಧಾರಿಸ್ಕೊಳ್ಳೋದಲ್ಲ. ಔಷಧಿ ಕೊಟ್ಟ ವಾಸ್ಪೋಸ್ಕರ ಬಂದರೆ ಮತ್ತೆ ಬಂದು ತೊಗೊಳ್ಳಿ, ತಿನ್ನೋದು ಕೊಟ್ಟು ಮತ್ತೆ ಬಂದರೆ ತೊಗೋತೀವಿ ಅಂತೆ. ಹಾಗಲ್ಲ, ಇನ್ನು ಯೋಚನೆ ಬಿಟ್ಬಿಡಿ ಆ ಯೋಚನೆ ಅಂತ ಹೇಳಬೇಕಲ್ಲ. ಹಾಗೆ ತಾಪತ್ರಯ ಉನ್ಮೂಲನಂ. ಅದು ಯಾವುದು ಈ ಗ್ರಂಥ? ಶ್ರೀಮದ್ಭಾಗವತ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ. ಭಗವಂತನ ವಿಚಾರ ಬರೆದಿದ್ದಾರು ಮಹಾಮುನಿಗಳು. ಮಹಾಮುನಿಗಳು ಯಾರು? ಮುನೀನಾಮಪ್ಯಹಂ ವ್ಯಾಸಃ. ವೇದವ್ಯಾಸರು ಬರೆದಿದ್ದು, ಅವರಿಗೂ ಹೇಳಿದ್ದಲ್ಲ, ದೇವರ ಬಗ್ಗೆ ದೇವರೇ ಹೇಳಿದಂಥದ್ದು. ಕಿಮ್ಮಾಪರ ಅಪರೈರೀಶ್ವರ. ಹುಡು ತೊಗೊಂಡು ಏನು ಮಾಡ್ತೀರಿ? ಇದು ಮುಖ್ಯ. ಇದು ಗೊತ್ತಾಯ್ತಾ? ದೇವರು ಹೇಳಿದ ಗ್ರಂಥ ಇದು. ಇನ್ನೊಂದು ಅರ್ಥ ಮಹಾಮುನಿಕೃತೆ. ಇದು ಬರೆದಿದ್ದು ಯಾರಿಗೆ? ಮಹಾಮುನಿಗಳಿಗೋಸ್ಕರ. ಮಹಾಮುನಿಗಳು ಆನಂದ ತೀರ್ಥ ಮಹಾಮುನಿ ರಾಜ ಆಚಾರದ ಇದರಲ್ಲೇ ಬರುತ್ತೆ. ಆದ್ದರಿಂದ ಅವರಿಗೆ ಅರ್ಥ ಆಗುತ್ತೆ ಪೂರ್ತಿ ಇದು ಅಂತ ಅರ್ಥ. ಅದಕ್ಕೆ ಅವ್ರು ಭಾಗವತ ತಾತ್ಪರ್ಯ ಬರೆದು. ಗೀತಾ ಬರೆದ್ರೆ ಗೀತಾಕ್ಕೆ ತಾತ್ಪರ್ಯ ಭಾಷ್ಯ, ಇದಕ್ಕೆ ಬರೆದ್ರೆ ಇದಕ್ಕೆ. ಅದು ಮುಖ್ಯವಾಗಿ ಒಳಗೆ ಯಾರ್ಯಾರಲ್ಲಿ ಆವೇಶ ಇರ್ತಿತ್ತು ಅವರಿಗೆ ಮಾತ್ರ ಹೇಳ್ತಿದ್ರು, ಅವರು ಅರ್ಥ ಮಾಡ್ಕೊತಿದ್ರು. ಬರೆಯೋದು ಮಾತ್ರ ಇವರೇ ಬರೆಯೋದು. ಇಮ್ಮಾಪರೈ ಧರ್ಮಾರ್ಥ ಕಾಮೈರಳಬಲ್ಪಕಾಸ್ತೆ ಇದರಲ್ಲಿ ಬರುತ್ತೆ. ವಿಷ್ಣು ಪುರಾಣ ವಾಕ್ಯ ಗೀತಾ ಭಾಷೆಯಲ್ಲಿ ಕೋಟ್ ಮಾಡಿದ್ದಾರೆ. ಅಪರ ಅಂದರೆ ಹೇಳಿ ತೊಗೊಂಡು ಏನು ಮಾಡ್ತೀರಿ? ಉಳಿದೆಲ್ಲ ವೇಸ್ಟ್. ಅದು ಮುಖ್ಯ ಕೆಲಸ ಇದ್ದಾಗ ಅದನ್ನೆಲ್ಲ ಏನು ಮಾಡ್ತೀವಿ ಬಾ ಅಂತ ಹೊರಟ್ಬಿಡ್ತಾರಲ್ಲ. ಹಾಗೆ ಏನೋ ಅರ್ಜೆಂಟ್ ಹೊರಟಿರ್ತಾರೆ, ರಿಕ್ಷಾದಲ್ಲಿ ಚೇಂಜ್ ಕೊಡ್ತಾ ಇಲ್ಲ, ಹೋಗಿ ಬಿಟ್ಬಿಡು ಹೋಗೋಣ ಬಾ ಅಂತ ಕರೆದಿರ್ತಾರೆ. ಯಾತಕ್ಕೆ? ಅದು ಕೊಟ್ಟರು ಅಷ್ಟು ಇದು ಕಳ್ಕೊಳ್ಳೋದು ಜಾಸ್ತಿ. ನಾವು ಈಗ ಹೋದರೆ ಲಾಭ ಜಾಸ್ತಿ ಇದೆ, ಕಳ್ಕೊಂಡ್ರೆ ಅದು ಇರ್ರಿಪೇರೇಬಲ್, ಕಾಂಪೆನ್ಸೇಟ್ ಮಾಡೋಕ್ಕೆ ಬರೋದಿಲ್ಲ. ಹೋಗೋಣ, ಅದಕ್ಕೆ ಇದು ಬಿಟ್ಬಿಡ್ಬೇಕು. ಇವೆಲ್ಲ ಕೂಡ ಲೌಕಿಕದಲ್ಲಿ ಲಾಸ್ ಆಗದೆ ಇದ್ದು ಇವತ್ತಂತೂ ಲಾಸ್ ಆಗೋದೇ ಜಾಸ್ತಿ. ಮೋಸ ಅದನ್ನೆಲ್ಲ ಕೇಸ್ ಹಾಕೋದು ಕೂತ್ಕೊಂಡ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅದ್ರ ಏನು ಮಾಡಬೇಕು? ಹೋಗಲಿ, ನಮ್ಮ ಮನಸ್ಪ್ರಸಾದ ದೊಡ್ಡದು. ಇದು ಒದ್ದಾಡೋದಕ್ಕಿಂತ ಮನಸ್ಶಾಂತಿ ಇದ್ಬಿಟ್ರೆ ಸಾಧನೆ ಆಗುತ್ತೆ. ಅದು ಹೋದರೆ ನಷ್ಟ ಹೌದು, ಬಟ್ ಇದ್ರ ಲಾಭದ ಮುಂದೆ ಅದಲ್ಲ. ಅರ್ಥ ಆಯ್ತಾ? ಈ ಲಾಭದ ಮುಂದೆ ಅದು ನಷ್ಟ ಅಂತ ಕರೆಯೋದಿಲ್ಲ. ಆದ್ದರಿಂದ ನಾವು ಅಲ್ಪ ವಿಚಾರದ ಬಗ್ಗೆ ಭಾರಿ ಸೀರಿಯಸ್. ಅವ್ರು ಔಟ್ ಆದ, ಹೇಗೆ ಔಟ್ ಆದ, ಎಷ್ಟು ದಿವಸ ಔಟಿದೆ, ತಲೆ ಕಟ್ಟಿ ಏನಾದರೂ ಏನಂತವ್ ನಿಮಗೀಗ. ಅವ್ರು ಏನು ಮಾಡಿದ್ರು ನಮಗಂತೂ ಒಂದು ಪೈಸಾ ಪ್ರಯೋಜನ ಇದೆ, ಕೆಲಸಕ್ಕೆ ಬರುತ್ತೆ. ಅದು ಇಲ್ಲಿ ದೇವ್ರ ಬಗ್ಗೆ ರಫ್ ಆಗಿ ತಿಳ್ಕೊಬಿಟ್ರೆ ಸಾಕು. ರಫ್ ಆಗಿ ಇದ್ದಾರೆ ಸಾಕು, ಅದಕ್ಕೆ ಇನ್ನೇನು ಬೇಕ್ರಿ? ಇಲ್ಲಿ ಮಿನಿಮಮ್ ಟ್ರೈ ಮಾಡ್ತಾರೆ, ಅಥವಾ ಟ್ರೈ ಮಾಡೋದು ಅದು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಹೇಗಾದ್ರೆ ಹೇಳಿ ಗಲಾಟೆ, ಅವೆಲ್ಲ ಇಬ್ಬರು ಮಾತ್ಸರು ಇಲ್ಲಿ ಬಿಡೋದು, ಕ್ಯಾಚ್ ಹೊಡೆಯೋದು, ಹಿಡಿಯೋದು, ಊಟ ಮಾಡಿಬಿಡೋದು. ಕೊನೆಗೆ ನಡೀತಿದ್ದೆ ಎಷ್ಟೋ ನಡೀತಾವೆ. ಕೆಲಸಕ್ಕೆ ಬರೋದು ವಿಚಾರದ ಬಗ್ಗೆ ಬರಲಾರು ಅಂದರೆ ಅದು ವಿವೇಕ ಇಲ್ಲ ಜನಗಳಿಗೆ, ಅದು ಸಮಸ್ಯೆ ಆಗಿರೋದು. ತಿರ್ಗುಣೇಚಯ. ಈಗೇನೋ ಭಾರಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮಾರೋ ವ್ಯವಸ್ಥೆ ಇಡಬೇಕು, ಪುಸ್ತಕಗಳು ಅಂತೇಳಿ ಸುಳ್ಳೆ ಅವೆಲ್ಲ ಕೂಡ ಮತ್ತೆ. ಅದು ಏನಾದರೂ ಕೂಡ ಅವರಿಗೆ ಮೇನ್ಲಿ ಏನಾಗಬೇಕು ಅಂದರೆ ಕನ್ಸರ್ನ್ ನ್ಯಾಚುರಲಿ ಬರಬೇಕಲ್ಲ. ಮನೆಯಲ್ಲಿ ಜಿರಳೆ ಬಂದು ಓಡಿಸೋದು ದೊಡ್ಡದಲ್ಲ, ಬರದಂತೆ ನೋಡ್ಕೊಳ್ಳೋದು ದೊಡ್ಡದು. ಯಾವಾಗ ಇವತ್ತು ಬಂದರೆ ಎಷ್ಟು ಪಾಪ ಬರುತ್ತೆ. ಆಮೇಲೆ ಜಿರಳೆ ಕಾಟ ಹೋಯಿತು, ಪಾಪದ ಕಾಟ ಶುರುವಾಯಿತು. ಜಿರಳೆ ಪಾಪಕ್ಕೆ ಮಿತಿ ಇದೆ, ಪಾಪದ ಕಾಟ ಬಿಡೋದೇ ಇಲ್ಲ. ಅದಕ್ಕೆ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಲ್ಲ, ಹಾಗೆ ಸರಿಯಾಗಿ ನಡ್ಕೊಳ್ಳೋ ಅಭ್ಯಾಸ ಮಾಡೋದು. ಅದು ಬಾಯಲ್ಲಿ ಹೇಳಿದ್ರೆ ಎಷ್ಟೇ ಜನ ಕೂಡ ಅದು ಕಡಿಮೆ ಮಾಡೋದು ಬಾಗ್ಲೇ ತುಂಬ ಲೇಟಾಗಿ ಬರ್ತಾರೆ. ಅದು ಶಾಸ್ತ್ರ ಬೈತಾರೆ.
ಅದಕ್ಕೆ ಸದ್ಯೋ ಹೃದಯವರುದ್ಧತೆತ್ರ ಕೃತಿಭಿಸ್ತ ಶುಶ್ರೂಷುಭಿಸ್ತ ಕ್ಷಣ. ಇದ್ರ ಫಲ ಯಾವಾಗ ಸಿಗುತ್ತೆ? ವಾಸಿ ಮಾಡಿದ ತಕ್ಷಣ ಡಾಕ್ಟ್ರ್ ಯಾವಾಗ ವಾಸಿ ಆಗುತ್ತೆ ಅಂತ ಕೇಳೋದಿಲ್ಲ. ಎರಡು ಇನ್ಸ್ಟೆಂಟ್ ಆಗುತ್ತೆ, ಇಲ್ಲ ಬೇಗ ಆಗುತ್ತೆ, ವೇಸ್ಟ್ ಆಗೋದೇನು. ಇನ್ಸ್ಟೆಂಟ್ಗೂ ಬೇಗ ವ್ಯತ್ಯಾಸ ಏನು? ಇನ್ಸ್ಟೆಂಟ್ ಅಂದರೆ ಆಗಲೇ, ಸದ್ಯ ಅಂದರೆ ಬೇಗ ಆಗುತ್ತೆ, ತತ್ಕ್ಷಣ. ಬೆಂಕಿ ಎಷ್ಟೊತ್ತಿಗೆ ಬೇಕು, ಸುಡ್ಲಕ್ಕೆ ಎಷ್ಟೊತ್ತು ಬೇಕು ನಿಮಗೆ? ಇಟ್ಟಷ್ಟು ಸುಡೋಕ್ಕೆ ಶುರುವಾಗಿರುತ್ತಾಗಲ್ಲ. ನೀರು ತಕ್ಷಣ ಕಾಯ್ಲಿಕ್ಕೆ ಶುರುವಾಗಲ್ಲ, ಇಟ್ಟ ಮೇಲೆ ಇಟ್ ಟೇಕ್ಸ್ ಟೈಮ್. ಅದು ಬೆಂಕಿ ಯಾಕೆ ಅದು ಸನ್ನಿಧಾನ ಬರಬೇಕು, ಅದಕ್ಕೆ ಸನ್ನಿಧಾನ ಬಂದ ಮೇಲೆ ಸುಡುತ್ತದೆ, ಮೊದಲು ಸುಡೋದಿಲ್ಲ. ಇದು ಬೆಂಕಿ ತಾನೇ, ಆದ್ದರಿಂದ ಸನ್ನಿಧಾನ ಬೇಕಿಲ್ಲ, ಸುಟ್ಟೋಗ್ಬಿಡುತ್ತೆ. ಆದರೆ ಯಾರು ಭಾರಿ ದೊಡ್ಡ ಸಾಧನೆ ಮಾಡಿ ಕೇರ್ಫುಲ್ ಆಗಿರ್ತಾರೋ ಅವ್ರಿಗೆ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಫಲ, ಉಳಿದವರಿಗೆ ಬೇಗ ಸಿಗುತ್ತೆ. ಆದರೆ ಇಲ್ಲಿರಬಾರ್ದು, ಕಾಪಟ್ಯ ಬಂದರೆ ಮಾತ್ರ ಪ್ರಶ್ನೆ ಇಲ್ಲ. ಡಿಬಾರ್ ಆದವನು ರ್ಯಾಂಕ್ ಕೊಡ್ತಾರ? ಡಿಬಾರ್ ಆದವನಿಗೆ ಆ ಥರ ಆಗುತ್ತೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುದ್ಧತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಅಡುಗೆ ಮಾಡಿರ್ತಾರೆ, ಯಾತಕ್ಕೆ? ಅವರಿಗೋಸ್ಕರ ಮೋದಕ ಬಡ್ದ ಗಣೇಶನಿಗೋಸ್ಕರ ಅಂತ ಹೇಳೋದಿಲ್ಲ, ಒಂದೊಂದು ಹೇಳಬೇಕಾದ್ರೂ ಕೂಡ ಎಲ್ಲ ದೇವರಿಗೋಸ್ಕರ. ಅದು ಮುಖ್ಯವಾಗಿರ್ಬೇಕು. ಅವ್ರು ದೇವರಿಗೋಸ್ಕರ ಮಾಡೋದು ಅವರೊಬ್ಬರೇ, ಅದು ಅವ್ರ ಮೂಲಕ ನಾವು ಮಾಡಬೇಕು, ಆಚಾರ್ಯರ ಮೂಲಕ. ಮತ್ತು ದೇವರು ಕೂಡ ಅವ್ರ ಮೂಲಕ ಡೆಲಿವರ್ ಮಾಡ್ತಾರೆ. ಶಾಸ್ತ್ರೇಷ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತುಃ ಅಸಂಗ ಆತ್ಮನ್ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚ ಯಾ. ಶಾಸ್ತ್ರೇಷು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಆದ್ದರಿಂದ ಶಾಸ್ತ್ರೇಷು ಯಾನೇವ ಸುನಿಶ್ಚಿತಃ ನೃಣಾಂ ಕ್ಷೇಮಸ್ಯ ಎಲ್ಲೋಯ್ತು ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತು ಅಸಂಗಃ ಆತ್ಮವ್ಯತಿರಿಕ್ತ ವಸ್ತೂನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚ ಯಾ. ಶಾಸ್ತ್ರೇಷು ಎಲ್ಲ ಬಹುವಚನ ಉಪಯೋಗಿಸಿಬಿಟ್ರು. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ, ಒಂದೆರಡರಲ್ಲ, ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಯಾನೇವ ಸುನಿಶ್ಚಿತ ಅರ್ಥ, ಇದು ನಿಶ್ಚಿತವಾದ ಅರ್ಥ ಇದೆ. ಏನದು ಅಂತ ಕೇಳಿದರೆ, ಯಾವುದಕ್ಕೆ ನಿಶ್ಚಿತ ಅರ್ಥ? ಕ್ಷೇಮಸ್ಯ, ಒಳ್ಳೆಯದಾಗಬೇಕಾದ್ರೆ ಇದೊಂದೇ ದಾರಿ, ನೋಡು ಓದು ಅದೊಂದೇ ದಾರಿ, ಬೇರೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಸಮ್ಯಕ್ ವಿಮೃಶೇಷು ಹೇತು, ಸಮ್ಯಕ್ ವಿಮರ್ಶೆ ಮಾಡೋದಕ್ಕೆ ಇರತಕ್ಕ ದೊಡ್ಡ ಸಾಧನ ಅಂದರೆ ಇದೆ. ಏನದು? ಅಸಂಗ ಆತ್ಮವ್ಯತಿರಿಕ್ತ ವಸ್ತೂನಿ, ಆತ್ಮವ್ಯತಿರಿಕ್ತ ವಸ್ತೂನಿ ಅಸಂಗ, ಆತ್ಮನ ಹೊರತಾದ ಬೇರೆ ವಸ್ತುಗಳಲ್ಲಿ ಸಂಘವನ್ನು ಬಿಡೋದು. ದೃಢಾರತಿರ ಬ್ರಹ್ಮಣಿ ನಿರ್ಗುಣೇಚಯ, ನಿರ್ಗುಣನಾದ ಪರಮಾತ್ಮನಲ್ಲಿ ಅಂದರೆ ಪ್ರಾಕೃತಗುಣ ಪರಮಾತ್ಮನ ಬಗ್ಗೆ ಯಾವಾಗಲೂ ಕೂಡ ಮನಸ್ಸಾಕೋದು. ತದಲಂ ಬಹುಲೋಕ ವಿಚಿಂತನೆಯ ಪ್ರವಢಂ ಗುರು ಮಾನಸ ವೀಶಪತಿ. ಎಲ್ಲದಕ್ಕೂ ಸೂತ್ರ ಇದ್ದ ಬರೆದಾರೆ. ವಾಕ್ಯ ಸರಿಯಾಗಿ ಓದಿಬಿಟ್ರೆ ಸಮಸ್ತ ಶಾಸ್ತ್ರದ ಸಾರ. ಅಸಂಗ, ಇದರಲ್ಲಿ ದೊಡ್ಡ ಸಂಘನೇ ಬೇಡ. ಈರುಳ್ಳಿ ತಂದು ತಿನ್ನೋದಿಲ್ಲ ಅಂತ ತರಲಿಕ್ಕೆ ಹೋಗಬೇಡ, ನೀವು ತಲೆಯಲ್ಲೇ ಹಾಕೋಬೇಡ ಅದನ್ನು. ಫಸ್ಟ್ ಮನೇಲಿ ಇಟ್ಕೊಂಡಿರ್ತೀರಿ, ಸುಮ್ಮನೆ ಇಟ್ಕೊಂಡಿರ್ತೀರಿ ಅಂತ ಹೇಳಿದರೆ ಶುರುವಾಗುತ್ತೆ. ನೋಡಿ 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 ಏನಾಗುತ್ತೆ, ಓಪನ್ ಮಾಡಿದ್ರೆ ಬೇಯಿಸ್ಬೇಕು, ಆಮೇಲೆ ತಿನ್ಬೇಕು ಅನಿಸುತ್ತೆ, ಅಭ್ಯಾಸ ಆಗುತ್ತೆ ಆಮೇಲೆ ಅಷ್ಟೇ. ಅದು ಟ್ರೈ ಮಾಡೋಕ್ಕೆ ಹೋಗಿ ದುಷ್ಟತನದ ವಿಚಾರನ ಸ್ಯಾಂಪಲ್ ನೋಡ್ಲಿಕ್ಕೂ ಹೋಗ್ಬಾರ್ದು. ಏನಂತ? ದೇಹ ಅಲ್ಲ, ಆತ್ಮ ವ್ಯತಿರಿಕ್ತ ವಸ್ತುರಿ. ಆತ್ಮ ಅಲ್ಲ, ಅದು ಪರಮಾತ್ಮ. ಆತನ ಹೊರತು ಬೇರೆ ಯಾವುದ್ರಲ್ಲೂ ಕೂಡ ಇರಬಾರ್ದು ಅಂದರೆ ಎಲ್ಲ ಸೇರ್ಕೊಂಡೋಯ್ತು. ದೇಹ, ಇಂದ್ರಿಯಗಳು, ಅವರು ಇವರು ಏನೇ ಸೇರಿ ಎಲ್ಲ ಸೇರ್ಕೊಂಡೋಯ್ತು. ಆದರೆ ದೇವರಲ್ಲಿ ಭಕ್ತಿ, ರತಿ ಅಂದರೆ ಭಕ್ತಿ ಹೇಗಿರಬೇಕು? ದೃಢಾರತಿ, ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ, ಸರ್ವತೋ ದೃಢ ಸುದೃಢ. ಒಂದೇ ಅದಕ್ಕೆ ಹೇಳಿದೆ, ಎಲ್ಲ ಪದಗಳು ಹಾಗೆ ಬರುತ್ತೆ, ಅರ್ಥ ಅಷ್ಟೇ ಅಲ್ಲ, ಶಬ್ದಗಳು ಹಾಗೆ ಬರುತ್ತೆ. ಮುಂದೆ ನಿರ್ಗುಣೇಚಯ, ನಿರ್ಗುಣ ಅಂತ ಹೇಳಿದ್ದರಿಂದ ಈ ಬ್ರಹ್ಮದೇವರಲ್ಲ, ಬರೀ ಬ್ರಹ್ಮಣಿ ಅಂದರೆ ಆ ಬ್ರಹ್ಮದೇವರಾಗ, ನಿರ್ಗುಣ ಬ್ರಹ್ಮರಲ್ಲ ಅವರು. ಯಾಕೆ? ಅವರಿಗೂ ಇದೆ. ಅದು ನಿರ್ಗುಣ ಬ್ರಹ್ಮ ಅಂತ ಅದಕ್ಕೆ ಹೇಳಿದ್ರು ಅಂದರೆ ಪರಮಾತ್ಮ ಹೇಳೋದು. ಇವರು ಇದನ್ನೇ ಶುರು ಮಾಡಿಬಿಟ್ರು, ತಮ್ಮ ಬ್ರಹ್ಮ ಬೇರೆ ಇದ್ದಾರೆ, ಆ ಬ್ರಹ್ಮ ಅಲ್ಲ. ಈ ಬ್ರಹ್ಮದೇವರು ಹೇಳಿದ ಮಾತಲ್ಲ ಇದು. ಇದೇ ಮಾತು ಎಲ್ಲಿ ಬಂದಿದೆ ಹೇಳಿ ಜ್ಞಾಪಕ ಆಗುತ್ತಾ? ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ, ಗೊತ್ತಾಯ್ತಾ? ಆಮೇಲೆ ಚಿತ್ವಾಶ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ನಿರ್ವಾಣ ನಿರ್ಗುಣ, ವಾಣ ಅಂದರೆ ಪ್ರಾಕೃತ ದೇಹ, ಅದಿಲ್ಲದವನು ಸೇಮ್ ಉತ್ತರ. ಭಗವದ್ಗೀತೆ ಹೇಳಿದ್ದು ಇದು ಹೇಳಿದ್ದಿದ್ದಾರೆ. ಸೊ ಎಲ್ಲೆಲ್ಲಿ ಬ್ರಹ್ಮಚಿಂತನೆ ಮಾಡು ಅಂತ ಹೇಳ್ತಾರೋ ಅಥಾತ್ವ ಬ್ರಹ್ಮ ಜಿಜ್ಞಾಸ. ಯಾವ ಬ್ರಹ್ಮ? ನಿರ್ಗುಣ ಬ್ರಹ್ಮ. ಅರ್ಥಾತ್ ನಿರ್ಗುಣ ಬ್ರಹ್ಮ ಈ ರೀತಿಯಾದಂಥ
ತ್ರೈಗುಣ್ಯ ವರ್ಜಿತ ಎಲ್ಲ ಹೇಳಿದ್ದಾರಲ್ಲ ಹಾಗೆ. ಅದು ಅಬ್ಜೆಕ್ಟಿವ್ ಹಾಕದೆ ಹೋಗಿದ್ರೆ ಒಂದು ಸಂಶಯ ಬರೋದು, ಈ ಬ್ರಹ್ಮದೇವರು ಆ ಬ್ರಹ್ಮದೇವ ಹಿರಣ್ಯಕಶ್ಯಪ ಮಾಡಿದ್ದು ಈ ಬ್ರಹ್ಮದೇವರನ್ನು ಆದ್ದರಿಂದ ಹಾಗಾಗಿಬಿಡ್ಬಾರ್ದು. ನಿರ್ಗುಣ ಬ್ರಹ್ಮ ಅಲ್ಲ, ಅದು ಬ್ರಹ್ಮದೇವರವರು. ಇವರು ಬ್ರಹ್ಮ ಸಾಕ್ಷಾತ್ ನಾರಾಯಣ. ಶಾಸ್ತ್ರೇಶ್ವಿಯಾನೇವ ನಿಶ್ಚಿತ ಸುನಿಶ್ಚಿತ ಇತ್ತ ಮಾತು ಎಲ್ಲೆಲ್ಲಿ ಬಂದಿದೆ? ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋನ. ಎಷ್ಟು ಒತ್ತುಗಳು ಅದರೊಳಗೆ. ಆಲೋಡ್ಯ ಸರ್ವಶಾಸ್ತ್ರಾಣಿ, ಆಮೇಲೆ ವಿಚಾರ್ಯ ಚ ಪುನಃ ಪುನಃ, ಒಂದೆರಡು ಅಲ್ಲ, ಪುನಃ ಪುನಃ. ಜಿಜ್ಞಾಸ ಅಂದರೆ ಅದು ಅಥಾಥೋ ಬ್ರಹ್ಮ ಜಿಜ್ಞಾಸ ಹೇಳಿದ್ರು. ಎಲ್ಲ ಪರೀಕ್ಷೆ ಮಾಡಿ ತಂದಿದ್ದೇನೆ ಅಂತ ಹೇಳ್ತಾರಲ್ಲ ಹಾಗೆ, ಯಾವ ಡೌಟು ಇಲ್ಲ. ಆ ರೀತಿ ಹೇಳಬೇಕು. ಮುಂದೆ ಹೇಳ್ತಾರೆ ಏನಂತ ಹೇಳ್ತಾರೆ? ಇದಮೇಕಂ ಸುನಿಷ್ಪಂ, ನಿಷ್ಪನ್ನ ಅಲ್ಲ ಸುನಿಷ್ಪನ್ನಂ, ಏಕಂ ಒಂದೇ. ಯಾವುದದು? ಧ್ಯೇಯೋ ನಾರಾಯಣ ಸದಾ, ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ. ಅಲ್ಲಿ ಲಿಂಕ್ ಬರುತ್ತೆ. ಗಾಯತ್ರಿ ಮಂತ್ರ ಮಾಡ್ತಿರೋದೇನು ಅಂದರೆ ಮಾಡಲೇಬೇಕಾದ್ರೆ ಮಾಡ್ತಾ ಇರೋ ಕೆಲಸ. ಸಮ್ಯಕ್ ಮನುಷ್ಯೇಷು ಹೇತು ಅಸಂಗ ಆತ್ಮನ್ ವ್ಯತಿರಿಕ್ತ ವಸ್ತುನಿ ದೃಢ ರತಿ ಬ್ರಹ್ಮಣಿ ನಿರ್ಗುಣೇ ಚ ಯಾ ತಚ್ಶ್ರದ್ಧಯಾ ಭಗವದ್ಧರ್ಮಚರ್ಯಯ ಜಿಜ್ಞಾಸಯಾ ಆಧ್ಯಾತ್ಮಿಕ ಯೋಗನಿಷ್ಠಯ ಯೋಗೇಶ್ವರೋಪಾಸನಯಾ ಚ ನಿತ್ಯಂ ಪುಣ್ಯಸ್ರವ ಪುಣ್ಯಸ್ರವ ಕಥಯಾ ಪುಣ್ಯಯಾ ಚ. ಇದೆಲ್ಲ ಸುಮ್ಮನೆ ಬರೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಬರುತ್ತೆ ಇದು? ತಚ್ಶ್ರದ್ಧಯಾ, ಶ್ರದ್ಧಾ ಹಿ ಪರಮಾಗತಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇಲ್ಲದವ್ರು ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೆ ಭಾರಿ ಕೆಟ್ಟವರು ಭಾಳ ಶ್ರದ್ಧೆಯಿಂದ ಮಾಡಿ ಕಲ್ತ್ಕೋತಾರೆ ಕೆಟ್ಟದ್ದನ್ನು. ಒಳ್ಳೆಯದನ್ನು ಶ್ರದ್ಧೆಯಿಂದ ಕಲಿಬೇಕು. ಮೊದಲು ತಚ್ಶ್ರದ್ಧಯ, ಎರಡನೇ ಭಗವದ್ಧರ್ಮಚರ್ಯಯ, ಭಗವದ್ಧರ್ಮಚರ್ಯ, ಭಾಗವತ ಧರ್ಮವನ್ನು ತಪ್ಪದೆ ನಡೆಸ್ಬೇಕು. ಎರಡನೇದು ರೂಲ್ಸ್. ಅದು ಒಂದು ಆಫೀಸಿಗೆ ಕೆಲಸ ಮಾಡೋಕ್ಕಾರೆ ಏನು ಮಾಡಬೇಕು? ರೂಲ್ಸ್ ಫಾಲೋ ಮಾಡಬೇಕು. ಭಗವದ್ಧರ್ಮಚರ್ಯಯ ಜಿಜ್ಞಾಸಯ, ಮತ್ತೆ ಮತ್ತೆ ವಿಚಾರ ಮಾಡಬೇಕು. ಅಂಗಡಿ ಏನೋ ಹೇಳಿದರು, ಕ್ಲಾರಿಟಿ ತೊಗೊಂಡವಾಗ ಎಂಥದ್ದು ತರಬೇಕು, ಯಾತಕ್ಕೆ ತರಬೇಕು ಎಲ್ಲ ಯೋಚನೆ ಮಾಡಿ ಅವಾಗ ಆ ಕ್ವಾಲಿಟಿ ತರ್ತಾರೆ. ಇವರು ತರೋದಿಲ್ಲ. ಅಧ್ಯಾತ್ಮ ಪರಮಾತ್ಮ ಬಂತಲ್ಲ, ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮ ಭಗವದ್ಗೀತೆ ಹೇಳಿದ್ದಾರೆ. ಅಧ್ಯಾತ್ಮ ಯೋಗ ನಿಷ್ಠಯ, ಆಧ್ಯಾತ್ಮ ಎಲ್ಲ ಒಂದೇ. ಅಧ್ಯಾತ್ಮ ಸೌಲ್ಪಟ್ಟಿದ್ದು ಆಧ್ಯಾತ್ಮಿಕ, ಅದೇ ಆಧ್ಯಾತ್ಮಿಕ ಯೋಗ ನಿಷ್ಠಯ. ಆಧ್ಯಾತ್ಮಿಕ ಯೋಗ ಇರಬೇಕು, ನಿಷ್ಠೆ ಇರಬೇಕು. ಗೊತ್ತಾಯ್ತಾ? ನಿಷ್ಠೆ ಇಲ್ಲದವ್ರಿಗೆ ಕೆಲಸ ಆಗೋದು. ನಿಷ್ಠೆ ಅಂದ್ರೆ ಒಂದೇ, ಪರಮಶ್ರದ್ಧೆ. ಯೋಗೇಶ್ವರೋಪಾಸನಯ ಎರಡರ್ಥ. ಯೋಗೇಶ್ವರರು ಅಂತಿದ್ದಾರಲ್ಲ, ಅವರು ಉಪಾಸನೆ ಮಾಡಬೇಕು. ಜ್ಞಾನಿಗಳನ್ನು ಕಂಡು ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ, ಅದನ್ನು ಮಾಡಬೇಕು. ಇನ್ನೂ ಯೋಗೇಶ್ವರ ಅಂದರೆ ಪರಮಾತ್ಮ. ಯತ್ರ ಯೋಗೇಶ್ವರ ಕೃಷ್ಣ ಅಂತ ಕೃಷ್ಣನ ಆರಾಧನೆ ಮಾಡಬೇಕು ನಿತ್ಯಂ. ನಿತ್ಯ ಯೋಗೇಶ್ವರ. ಯೋಗ ಹೇಳುವ ಯೋಗಶ್ಚಾಸೋ ಈಶ್ವರಶ್ಚ ಮಾಡಿದರೆ ಯೋಗ ವಿರಾಮ್ ನೇತ ಈಶ್ವರೋ ವಿಕ್ರಮೀ ಸನ್ವು ಎರಡೂ ಬಂದೋಯ್ತು. ಒಂದೂ ಮಾಡಬಹುದು, ಬಿಡಿಸೋ ಹೇಳ್ಬೋದು. ಅರ್ಥ ಸರಿಯಾಗಿ ಬರೋದ್ರೆ ಎಷ್ಟು ಬೇಕಾದ್ರೂ ನೀವು ಅಡ್ವಾಂಟೇಜ್ ತೊಗೋಬೋದು. ಅರ್ಥ ಬರಬೇಕು. ಏನೋ ಮಾಡಿ ವಾರ್ತೆ ಬಂತು ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಕು, ತಿಳಿಸ್ಬಿಡ್ಬೇಕು ಅದನ್ನು. ಹಾಂ, ಯೋಗೇಶ್ವರ, ಯೋಗಪತೆ, ಯೋಗ ಸಂಭವ ಬರುತ್ತಲ್ಲ. ಜಿಜ್ಞಾಸಯ ಆಧ್ಯಾತ್ಮಿಕ ಯೋಗ ನಿಷ್ಠಯ ಯೋಗೇಶ್ವರ ಉಪಾಸನಯ ಚ ನಿತ್ಯಂ. ಅದಕ್ಕೆ ಒಂದೊಂದು ದಿವಸ ಮಾಡಿದ್ರೆ ಉಪಯೋಗ ಇಲ್ಲ. ಅದು ಯಾವುದೋ 5 ನಿಮಿಷ ಹೋಗೋದು, ಡ್ರೈವ್ ಮಾಡೋದು, ಅರ್ಧ ಗಂಟೆ ಸ್ಟಾಪು, 5 ನಿಮಿಷ ಹೋಗೋದು, ಮತ್ತೆ ನಿಲ್ಲಿಸ್ಬಿಡೋದು. ಹಾಗಾಗಬಾರ್ದು. ಅದು ನಮಗೆ ಅಕೋರ್ಡ ಕಾಣುತ್ತಾ ಇಲ್ಲ. ಅದೇ ರೀತಿ ಒಂದೇ ಒಂದು ದಿವಸ ಪೂಜೆ ಮಾಡಿದರೆ ಫಸ್ಟ್ ಕ್ಲಾಸ್ ಪೂಜೆ ಮಾಡಬೇಕು. 4 ತಾಸು ಪೂಜೆ, ಉಳಿದೇ 0. ಹಾಗೆ ಮಾಡಬಾರ್ದು. ಅದು ಸ್ವಲ್ಪ ಮಾಡಿದ್ರೆ ಕೊಡೋ ಕೊನೆಗೆ ಏನಾಗುತ್ತದು ಹೇಳಿದ್ದೀನಿ. 6 ಪ್ರಶ್ನೆಗೆ ಉತ್ತರ ಬರೀಬೇಕು ಅಂತ ಹೇಳಿದ್ದಾರೆ. ಇವನೇನು ಒಂದು ಪ್ರಶ್ನೆ ಬರದ 3 ತಾಸು ಅದರೇ ಬರಬೇಕು. ಎಷ್ಟು ಮಾರ್ಕ್ಸ್ ಕೊಡೋದು ಪಾಪ ಅವರು? 16 ಕೊಡೋಕ್ಕೆ ಸಾಧ್ಯ ಇಲ್ಲ, ಫೇಲೇ ಅವರು. ಅದ್ರ ಬಗ್ಗೆ ಎಲ್ಲ ಏನು ಮಾಡ್ದ, ಸ್ವಲ್ಪ ಬಿಟ್ಟು ಬರೋದ, ಬರೀ 5 ಕಡಿಮೆ 35 ಬಂದರೆ ಪಾಸ್ ಆಗಿಬಿಡ್ತಾರೆ. ಅದಕ್ಕೆ ಹೇಳಿದ ಕೆಲಸ ಎಲ್ಲ. ಸಂಧ್ಯಾವಂದನೆ ಫಸ್ಟ್ ಕ್ಲಾಸೇ ಮಾಡ್ತೇನೆ, ದೇವ್ರ ಪೂಜೆ ಇಲ್ಲ. ದೇವ್ರ ಪೂಜೆ ಮಾಡ್ತೀನಿ, ಸಂಧ್ಯಾವಂದನೆ ಮಾಡಿಲ್ಲ. 2 ಇದೆ, ಪಾಠ ಹೆಸರೇ ಇಲ್ಲ. ಅಲ್ಲಲ್ಲಿ ಹಾಗಾಗಿ ತಿಂತಿರ್ತೀನಿ, ಏನು ಉಪಯೋಗ ಇಲ್ಲ. ಏನು ಹೇಳ್ಬೇಕು ಅದನ್ನು? ಎಲ್ಲದನ್ನು ಕೂಡ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಸಂಧ್ಯಾವಂದನೂ ಹಾಗೆ ಮಾಡಬೇಕು, ದೇವ್ರ ಪೂಜೆನೂ ಹಾಗೆ ಮಾಡಬೇಕು. ಅಂದರೆ ಬಿಡೋದಕ್ಕಿಂತ ಏನಾಗುತ್ತದ, ಮಾಡೋದನ್ನ ಇಷ್ಟು ಮಾಡಿದೆ ಎಲ್ಲದಕ್ಕೂ ಪ್ರೆಸೆಂಟ್ ಇದೆ. ಅವಾಗ ಮಾರ್ಕ್ಸ್ ಏನಾಗಿದೆ, ಸ್ವಲ್ಪ ಕಡಿಮೆ ಕೊಟ್ಟರು ಕೂಡ ಏನಾಗ್ತಾನೆ ಅವನು ಪಾಸ್ ಆಗಿಬಿಡ್ತಾನೆ. ಅದು ಪಾಸ್ ಆಗುತ್ತೆ. ಮತ್ತೆ ಆ ಗೇಮ್ ಫಸ್ಟ್ ಇರಬೇಕು, ಮುಂದೆಲ್ಲ ಆಮೇಲಿಂದ ಮುಂದಿಂದ. ಅದು ಏನು ಸ್ವಲ್ಪ ಪೂಜೆ ಅಲ್ಲ, ಸ್ವಲ್ಪ ಪೂಜೆ ಅನಿವಾರ್ಯವಾದಾಗ ಬೇಗ ಎದ್ದು ಪೂರ್ತಿ ಮಾಡಿಕೊಂಡೇ ಬರಬೇಕು. ಮಾಡದೆ ಹೋದರೆ
ಅಕಸ್ಮಾತ್ ಲೇಟ್ ಆಗಿಬಿಟ್ರೆ ಅಷ್ಟು ಸಂಕ್ಷೇಪ ಮಾಡಿ ಬಂದು ಕೆಲವು ಜಪ ಆಮೇಲೆ ಮಾಡಬೇಕು ಕೆಲವೆಲ್ಲ. ಆ ಕಾಲಕ್ಕೆ ಮಾಡಬೇಕು ಅಂತೇನಿಲ್ಲ, ಆಮೇಲೂ ಮಾಡ್ಬೋದು ಕೆಲವನ್ನ ಆಗಲೇ ಮಾಡಬೇಕು. ತಚ್ಶ್ರದ್ಧೆಯ ಭಗವದ್ಧರ್ಮಚರ್ಯೆಯ ಜಿಜ್ಞಾಸಯ ಆಧ್ಯಾತ್ಮಿಕ ಯೋಗ ನಿಷ್ಠಯ ಯೋಗೇಶ್ವರೋಪಾಸನಯ ಚ ನಿತ್ಯಂ ಪುಣ್ಯಶ್ರವ ಕಥಯ ಪುಣ್ಯಯ ಚ ಪುಣ್ಯಶ್ರವ ಕಥಯ. ಪುಣ್ಯಶ್ರವ ಅಂದರೆ ಯಾರು? ಪುಣ್ಯಶ್ರವಣ ಕೀರ್ತನೆ ಪರಮಾತ್ಮ. ಅವನ ಕಥೆ ಕೇಳ್ತೀವಿ ಯಾವಾಗಲೂ. ಆತನ ಕಥೆ ಅಂದರೆ ಸ್ಟೋರಿ ಅಂತಾರಲ್ಲ, ಮಹಿಮೆ ಅಂತಲ್ಲ. ಕಥಾ ಶಬ್ದಕ್ಕೆ ಮಹಿಮೆ ಯಾವಾಗಲೂ ಕೇಳ್ತಾ ಇದ್ದರೆ ಸರಿ ಹೋಗೋದು. ಹಾಂ, ಅದಕ್ಕೆ ಪುಣ್ಯಯಾಚ, ಪುಣ್ಯ ಮಾಡ್ತಾರೆ. ಪುಣ್ಯಯ ಪುಣ್ಯಕಥೆಯ, ಪುಣ್ಯಕರವಾದ ಪುಣ್ಯಕಥೆ ಅಂದರೆ ಪುಣ್ಯಕಥೆ ಸರಿ. ಅದು ಪಾಪರಿದ್ದ ರಾಮದೇವರು ಓಡಾಡಿಬಿಟ್ರು, ರಾಮಾಯಣನೇ ಹೇಳ್ತಿರೋದು, ಹೋಗಲಿಲ್ಲ. ಅದಕ್ಕೆ ಪುಣ್ಯಯ, ಅದು ಪುಣ್ಯ ಬರಹ ಹೇಳಬೇಕೆ ಬರ್ತದೆ. ಹೇಗೆ ಮಾಡಿಕೊಡೋದು? ಇದು ಮಾಡಿಕೊಡು. ಅಲ್ಲಿ ಎರಡು, ಅದಕ್ಕೆ ಇನ್ನೊಂದು ಎಜೆಕ್ಟಿವ್ ಹಾಕಿದ್ರು. ಪುಣ್ಯ ಶ್ರವಣ ಕಥೆ, ಕಥೆಯನ್ನು ಟೆಕ್ಸ್ಟ್ ಏನೋ ರಾಮಾಯಣನೇ. ರಾಮದೇವ್ರು ಸೂಸೈಡ್ ಮಾಡಿಕೊಂಡ್ರು, ಸೀತಾ ಇವೆಲ್ಲ ಇದು ರಾಮಾಯಣ ಆಯ್ತು. ಅಲ್ಲಿಗೀಗ ತಪ್ಪದು, ಸರಿಯಾಗಿ ಕೇಳಬೇಕು. ಏನು ಹೇಳಿ ಲೈಟ್ ಹಾಕಿದ್ರು, ಹೋದ ಕ್ಯಾಮರಾ ತೊಗೊಂಡು ಹೊಡೆದ ಸ್ವಿಚ್ಗೆ, ಲೈಟೇನೋ ಬಂತು, ಪೀಸ್ ದವ ಅಂದೋಯ್ತು. ಅದಲ್ಲ, ಸರಿಯಾಗಿ ಮಾಡಬೇಕು. ಯಾವುದೇ ಕೆಲಸ ಮಾಡಿದರೂ ಕೂಡ ಸರಿಯಾಗಿ ತಿಳ್ಕೊಬೇಕು. ಅಡುಗೆ ಮಾಡಿ ಇಟ್ಬಿಟ್ಟು ಅಡುಗೆ ಮಾಡಿ ಅಂತೇಳಿ ಚೆನ್ನಾಗಿ ಮಾಡಿ ಅಂತ ಹೇಳಿಲ್ವ ಅಂತ ಹೇಳ್ಕೊಂಡ್ರೆ ಅಡುಗೆ ಮಾಡಿ ಅಂತ ಏನು ಅರ್ಥ? ಅದಕ್ಕೆ ಚೆನ್ನಾಗಿ ಮಾಡಿದ್ಯಾ ಅಂತ ಅರ್ಥ. ಅದು ಎಲ್ಲ ಹೋದರೆ ಅದಕ್ಕೆ ಅರ್ಥನೇ ಇಲ್ಲ ಮಾಡಿದ್ದಕ್ಕೆ. ಪುಣ್ಯಯಾಚ, ಪುಣ್ಯಯ ಪುಣ್ಯಕರಯ ಪುಣ್ಯಕಥಯ, ಅನೇಕ ಅರ್ಥ ಮಾಡಕ್ಕೆ ಬರುತ್ತದೆ ಅದನ್ನೆಲ್ಲ. ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ. ಆಮೇಲೆ ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ. ಮುಂದೆ ವಿವಿಕ್ತರುಚ್ಯ ಅಪರಿತೋಷ ಆತ್ಮನ್ವಿನ ಹರೇರ್ಗುಣ ಪೀಯೂಷಪಾನ. ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ. ಮೊದಲಿಗೆ ಅರ್ಥ ಇಂದ್ರಿಯಾರಾಮ ಗುಣೇಶು ಅತೃಷ್ಣಯ. ಆಮೇಲೆ ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ. ವಿವಿಕ್ತರುಚ್ಯ ಅಪರಿತೋಷ ಆತ್ಮನ್ವಿನ ಹರೇಃ ಗುಣಪೀಯೂಷಪಾನ. ಹೀಗಿರಬೇಕು ಸಾಧನೆ ಅಂದರೆ, ಹೀಗಿರಬೇಕು. ಅರ್ಥೇಂದ್ರಿಯಾಣಂ ಅಗುಣೇಶು ಅತೃಷ್ಣಯ. ಅರ್ಥ ಇದೆ ಇಂದ್ರಿಯಗಳಿಗೆ, ಅದರಲ್ಲಿ ಏನು ಗುಣ ಅಂತ ಹೇಳಿದರೆ ಅತೃಷ್ಣಯ. ತೃಷ್ಣ ಅತೃಷ್ಣ, ತೃಷ್ಣ ಆಸೆ, ಅಪೇಕ್ಷೆ ಬಿಟ್ಟುಬಿಡಬೇಕು. ಇಂದ್ರಿಯಾರ್ಥಗಳ ಬಗ್ಗೆ ಅಪೇಕ್ಷೆ ಬಿಡದೆ ಹೋದರೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಬಸ್ಸು ನಿಂತಿದೆ ರುಚಿಯಾಗಿದೆ, ನೆಕ್ತಾ ಕೂತಿದ್ದಾರೆ ಇನ್ನೂ ಕೂಡ, ಗೊತ್ತಾಯ್ತಾ? ಬಿಟ್ಟು ಹೋಗ್ತಿರ್ಬೇಕು ಆ ಕಡೆಗೆ. ಯಾಕೆ? ಇಲ್ಲಿ ತೃಷ್ಣೆ ಇರಬಾರ್ದು. ಅದು ತೃಷ್ಣೆ ಗೊತ್ತ, ಆಸೆ ಬರ್ತಾರೆ. ತಿಂದರೆ ತಪ್ಪಲ್ಲ, ಆಸೆ ಇದೆ, ಚೂರು ಬಿಡ್ಕೊಡೋದು, ಇದನ್ನು ಚೂರು ಮುಟ್ಕೊಡೋದು, ಈ ರೀತಿ ಮಾಡ್ತಾರಲ್ಲ, ತುಂಬ ತಪ್ಪದು. ಅದಕ್ಕೆ ಅರ್ಥ ಇಂದ್ರಿಯ ಆರಾಮ, ಇಂದ್ರಿಯಾರಾಮರಾಗಬಾರ್ದು, ಅರ್ಥಾರಾಮರ್ವ ಆಗಬಾರ್ದು. ಗುಣೇಶು ಅಂದ್ರೆ ಗೌಣೇಶು, ಅವುಗಳು ಏನು ಗುಣ ಇದ್ದಾಗ ಅಟ್ರಾಕ್ಟ್ ಆಗಬಾರ್ದು. ಅದಕ್ಕೆ ಆ ದರಿದ್ರ ಈರುಳ್ಳಿ ಹೇಳ್ತಾರೆ, ಬರ್ತಾರೆ ಟೇಸ್ಟ್ ನೋಡಬೇಕು ಅದರದ್ದೇ, ಈ ಥರ ಇದೆಯಾ ಅದೇ ಅವ್ರಿಗೆ ಏನಿಲ್ಲ. ಅವರಿಗೆ ಹೇಳಿದ್ದಾರೆ, ಬಿಡ್ಲಕ್ಕೆ ಕೊಟ್ಟಿದ್ದಾರೆ, ಹೊತ್ತು ಅವ್ನು ಬಿಡ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಡೋದ್ರೆ ಬಿಟ್ಬಿಡೋದು ಅಷ್ಟೇ. ಫಾಲಿಡಲ್ಲಿ ಒಳ್ಳೆ ಅಂಶ ಯಾಕೆ ತೊಗೊಳ್ಬೇಕು? ಒಳ್ಳೆ ಅಂಶ ಇಲ್ಲ ಅದರೊಳಗೆ ತೊಗೊಳೋದಕ್ಕೋಸ್ಕರ, ಗೊತ್ತಾಯ್ತಾ? ಕೆಲವರು ಒಳ್ಳೆ ಅಂಶ ತೊಗೊಳ್ಳೋದು, ಹಲಸಿನಣ್ಣಿದೆ ಒಳ್ಳೆ ಅಂಶ ತೊಗೊಂಡು ಕಟ್ಟು ಬಿಟ್ಬಿಡ್ಬೋದು. ಈ ಫಾಲಿಡಲ್ಲಿ ಒಳ್ಳೆ ಅಂಶ ಅಂತ ಇಲ್ಲೇ ಇಲ್ಲ, ಅದರಿಂದಾಗಿ ಬಿಟ್ಬಿಡ್ಬೇಕಾದ್ರೆ ಚರ್ಯೆಯ. ಆಮೇಲೆ ಅತೃಷ್ಣ ಅಂದರೆ ಆಸೆ, ಅತೃಷ್ಣ ಅಂದರೆ ಆಸೆ ಇಲ್ಲದಿರುವಿಕೆ. ಅಗತ್ಯ ಬೇರೆ, ಆಸೆ ಬೇರೆ. ಔಷಧಿ ಯಾರು ಕೂಡ ಸುಮ್ಮನೆ ತೊಗೋತಾರೆ, ದಿವಸ ಒಂದೆರಡು ತೊಗೊಳೋದಿಲ್ಲ, ಅಗತ್ಯ ಅದು ಸರಿಯಾದ. ಇದು ಅಗತ್ಯ, ಇದು ತೊಗೊಳ್ಳೇಬೇಕು. ಅದು ಋಷಿರೋಗಿಚ್ಚೂ ಪ್ರಶ್ನೆ ಬರೋದಿಲ್ಲ, ತೊಗೊಳ್ಬೇಕಾದ್ರೆ ತೊಗೊಳ್ಬೇಕಷ್ಟೇ. ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ. ತತ್ಸಮ್ಮತರಿದ್ದಾರಲ್ಲ, ಯಾರು ಅದಕ್ಕೆ ಇನ್ವಾಲ್ವ್ ಆಗ್ತಾರಲ್ಲ, ಅವ್ರ ಜೊತೆಗೆ ಹೋಗಬಾರ್ದು. ನಾವು ಬಿಡಬೇಕಷ್ಟೇ ಅಲ್ಲ, ಹಿಡಿದವ್ರು ಹಿಡಿದೋ ಸಾವಾಸವನ್ನು ಬಿಟ್ಟು ಬಿಡಬೇಕು. ಯಾಕೆಂದರೆ ಇವತ್ತು ಗೂಂಡ ಅಂತ ಗೊತ್ತಾಗ ಜೊತೆಗಿದ್ದರೆ ಇವನ್ನೇ ಒಂದೇ ಹಿಡ್ಕೊಂಡು ಹೋಗ್ತಾರೆ. ಜೊತೆಗಿದ್ದಿದ್ದು ಇನ್ನೇನು ಬೇಕಿಲ್ಲ, ಇದೆಯಲ್ಲ ಬಾರಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಇಲ್ಲ ಅಂತ ಹೇಳಿ ಬಿಡ್ತೀವ ಅಂತ ಹೇಳಿ ಸುಸ್ತೊಡ್ದೋಗಿರ್ತಾರೆ. ವಿವಿಕ್ತ, ಅದಕ್ಕೆ ಹೇಳಿದ ಕೆಟ್ಟ ಹಣ್ಣು ಇಲ್ಲಿದೆ, ಒಳ್ಳೆ ಹಣ್ಣಿದೆ, ಇಷ್ಟಿದ್ರೂ ಸಾಕು ಕೆಡ್ಲಕ್ಕೆ, ಮುಟ್ಟೆ ಇಡಬೇಕಾಗಿಲ್ಲ. ಅದು ಇದರಲ್ಲಿ ಫ್ರಿಜ್ಜಲ್ಲಿ ಎಲ್ಲರೂ ಇಟ್ಟರೆ ಅದನ್ನು ಬಿಡೋದಿಲ್ಲ. ಎಂದೂ ಕೂಡ ಕೆಟ್ಟ ವಸ್ತುನ ನೀವು ಫ್ರಿಜ್ಗಿದ್ದಲ್ಲಿ ಸರಿ ಮಾಡಿ ಯಾರ್ಯಾರೂ ತೋರ್ಸೋಕ್ಕೆ ಬರೋದಿಲ್ಲ. ಕೊಳತ ಹಣ್ಣು ಸರಿ ಮಾಡಿದ ಒಂದು ಎಕ್ಸಾಂಪಲು ಸಿಗೋದಿಲ್ಲ. ಆದರೆ ಒಳ್ಳೆ ಹಣ್ಣು ಕೊಡತಿದ್ದು ಬೇಕಾದ್ರೆ ಸಿಗೋದು. ಅದರಿಂದ ಕೆಡೋದು ಭಾರಿ ಸುಲಭ, ಒಳ್ಳೇದು ಮಾಡೋದು ಭಾರಿ ಕಷ್ಟ. ಆದ್ದರಿಂದ ಹುಷಾರಾಗಿರ್ಬೇಕು. ವಿವಿಕ್ತ ರುಚಿ ಅಂದ್ರೇನು? ಆದಷ್ಟು ಕೂಡ
ಐಸೋಲೇಟ್ ಆಗಿರಬೇಕು. ಐಸೋಲೇಟ್ ಆಗೋದು ಅಂದ್ರೆ ಏನು? ದುರ್ವಿಚಾರದಿಂದ ದುಸ್ತಂಗದಿಂದ ದೂರ ಇದ್ಬಿಡ್ಬೇಕು. ಆದಷ್ಟು ಅವಕಾಶನೇ ಕೊಡಬಾರ್ದು. ಇದ್ದು ಸರಿಯಾಗಿರ್ತೀನಿ ಹಾಗೆಲ್ಲ ಒಂದು ಭಾರಿ ಪಂಡಿತ, ನಾನು ಭಾರಿ ವಿದ್ವಾಂಸ, ಐ ಕ್ಯಾನ್ ಮ್ಯಾನೇಜ್ ಅಂದರೆ ತಪ್ಪದು. ಅದು ರುಜುಗಳು ಬಿಟ್ಟು ಇನ್ಯಾರ ಮಾತಾಡೋದಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ದುರ್ಯೋಧನೆ ಹಾಲು ಕೊಟ್ಟು ವಶ ಮಾಡ್ಕೊಂಡ್ಬಿಟ್ಟ ಅಶ್ವತ್ಥಾಮಾಚಾರ. ಅದು ಭಾರಿ ದೊಡ್ಡವರು ಭ್ರಮೆಗೆ ಒಳಗಾಗಬಾರ್ದು. ವಿವಿಕ್ತ ರುಚಿ ಆದಷ್ಟು. ಯಾಕಂದರೆ ಜನ ಇವತ್ತು ವಸುಮತಿಯ ಮೇಲಿನ ಅಸುರ ಜನರೇ ಬಹಳ. ಸಾಮಾನ್ಯ ಬರೋ ಜನರು ಯಾತಕ್ಕೆ ಬರ್ತಾರೆ? ಟೈಮ್ ವೇಸ್ಟ್ ಆಗೋದೇ ಜಾಸ್ತಿ. ಅದಕ್ಕೇನು ಮಾಡಬೇಕಾಗ? ಅವಾಯ್ಡ್ ಮಾಡಬೇಕು. ಅದಕ್ಕೆ ಯಾತಕ್ಕೆ ಅವರು ವಾನಪ್ರಸ್ಥರಾಗ್ತಿದ್ರು ಅಂತ ಕೇಳಿದ್ರೆ ಅಂತ್ಯಕಾಲೇ ವಿಶೇಷತಃ ಅಲ್ಲಿ ವಾನಪ್ರಸ್ಥರಾಗಿ ಹೋಗ್ಬಿಟ್ರೆ ಎಲ್ಲರೂ ಅಂಥವರೇ ಇರ್ತಾರೆ. ಎಲ್ಲರೂ ಹಾಗೆ ಬಂದು ಯಾರು ಡಿಸ್ಟರ್ಬ್ ಮಾಡೋದು. ಎಲ್ಲರಿಗೂ ಟೈಮ್ ವ್ಯಾಲ್ಯೂ ಗೊತ್ತಿದೆ. ಪರೀಕ್ಷೆ ಅದು ಎಲ್ಲ ಬರೀತಾರಲ್ಲ ಹಾಗೆ. ಬೇರೆ ಕೆಲಸ ಯಾರು ಅಷ್ಟು ಜನ ಕೂತರು ಕೂಡ ಇಬ್ಬರೇ ಕೂತು ಹರಟಿ ಹೊಡಿತಿರ್ತಾರೆ. ಅಲ್ಲಿ 50 ಜನ ಕೂತರು ಏನೂ ಮಾಡಲ್ಲ. ಯಾಕೆ? ಎಲ್ಲರೂ ಆ ಟೈಪ್ ಜನನೇ ಕೂತಿದ್ದಾರೆ. ಅದು ವಾನಪ್ರಸ್ಥರಾದರೆ ಸಮಸ್ಯೆ ಬರೋದಿಲ್ಲ. ತತ್ಸಮ್ಮತಾನಾಂ ಅವೈಗ್ರಹೇಣ ಚ ವಿವಿಕ್ತ ರುಚಾ ಪರಿತೋಷ ಆತ್ಮನ್ವಿನಾ ಹರೇರ್ಗುಣ ಪೀಯೂಷ ಪಾನಾತ್. ಒಂದು ಮಾತ್ರ ಬಿಡಲೇಬಾರ್ದು. ಹರೇರ್ಗುಣ ಪೀಯೂಷ ಪಾನ, ಹರಿಯ ಗುಣಗಳ ಅಮೃತದ ಪಾನ. ಅದೊಂದೇ ತಾರಕಾದ್ದು. ಟೆಕ್ಸ್ಟ್ ಬುಕ್ ಒಂದೇ ನಮಗೆ ಬರುತ್ತೆ ಹೊರತು ಯಾವುದು ಬರೋದಿಲ್ಲ. ಅದರಿಂದ ಸಾಧ್ಯ ಇಲ್ಲ. ಟೆಕ್ಸ್ಟ್ ಬುಕ್ ಇದೆ, ಅರ್ಧೋಗಿದೆ, ತೊಗೊಂಡ್ಬೇಕಲ್ಲ. ಇನ್ನೊಂದು ಕಾದಂಬರಿ ನೀಟಾಗಿ ಪೇಂಟ್ ಮಾಡಿ ಏನು ಫ್ರೀ ಕೊಡೋಕ್ಕೆ ಬೇಕಾಗಿಲ್ಲ. ಯಾಕೆ? ಇರ್ರೆಲೆವೆಂಟ್ ಅದು. ಎಷ್ಟೇ ಚೆನ್ನಾಗಿದ್ದರೂ ಕೂಡ ನಮ್ಗೆ ಉಪಯೋಗ ಇಲ್ಲ ಅಂದರೆ ತೊಗೊಂಡು ಏನು ಮಾಡೋದು? ಅದನ್ನು ಸದಾಚಾರ ಯಾವಾಗ ತಿನ್ನಕ್ಕೆ ಬರೋದನ್ನು ಹೇಗೆ ಎಲ್ಲೆಲ್ಲಿ ಹಾಕ್ಕೋಬಾರ್ದೋ, ತಿಳಿಯಕ್ಕೆ ಬರ್ತಿದ್ದನ್ನು ನಾವು ನಮ್ಮ ಮನಸ್ಸಲ್ಲಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ವೇಸ್ಟ್ ಅಂದರೆ ಅಲ್ಲಿಗೆ ಇನ್ನೂ ಬಿಟ್ಬಿಡ್ಬೇಕಲ್ಲ. ವಿವಿಕ್ತ ರುಚ ಅಪರಿತೋಷ ಆತ್ಮನ್ವಿನ. ಅಪರಿತೋಷ ಆತ್ಮನ್ವಿನ. ಪರಿತೋಷ ತಮ್ಮ ಇನ್ನೂ ಬೇಕು ಎಂಬ ಭಾವನೆ ದೇವ್ರ ಬಗ್ಗೆ ಮಾತ್ರ ಇರಬೇಕು, ಇನ್ಯಾವುದ್ರ ಬಗ್ಗೆ ಇರಬಾರ್ದು. ಅದ್ರ ಬಗ್ಗೆ ಪೂರ್ತಿ ವಿರಕ್ತಿ, ಯಾವ ಕಾಲಕ್ಕೂ ಬೇಡ ಅಂತ ಹೇಳ್ತಾರೆ. ಯಮೈರ ಅಹಿಂಸೆಯ ಪಾರಮಹಂಸ್ಯಚರ್ಯಯ ಸ್ಮೃತ್ಯಾ ಮುಕುಂದ ಚರಿತಾಗ್ರ ಸೀಸುನಾ ಯಮೈರಕಾಮೈರ್ನಿಯಮೈರನಿಂದಯ ನಿರೀಹಯ ದ್ವಂದ್ವ ತಿತಿಕ್ಷಯ ಚ. ಅಹಿಂಸೆಯ ಪಾರಮಹಂಸ್ಯಚರ್ಯಯ ಸ್ಮೃತ್ಯಾ ಮುಕುಂದಾಚರಿತಾಗ್ರ್ಯ ಸೀಸುನಾ ಯಮೈಃ ಅಕಾಮೈಃ ನಿಯಮೈಃ ಅನಿಂದಯ ನಿರೀಹಯ ದ್ವಂದ್ವ ತಿತಿಕ್ಷಯ ಚ. ಅಹಿಂಸೆಯ ಯಾರನ್ನೂ ನೋಯಿಸಬಾರ್ದು. ಉಳಿದವ್ರ ಸ್ವರೂಪ ನಮಗೆ ಗೊತ್ತಿಲ್ಲ. ನಮಗೆ ಇಷ್ಟಪಡೋದು ಕೆಲಸ ಮಾಡ್ತಾರೆ. ಆದರೆ ನೀವು ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಡೋದು ಏನು ಮಾಡಬೇಕು? ಅವ್ರನ್ನ ನೋಯಿಸೋ ಬೇರೆ ವ್ಯವಸ್ಥೆ ಇದೆ. ಕಳ್ಳ ಅಂತ ನಾವು ಹೊಡೆಯೋಗಿಲ್ಲ, ಅವ್ರು ಹೊಡಿತಾರೆ. ನಾವು ಕಳ್ಳ ಅಂತ ಹಿಡ್ಕೊಂಡು ಯಾರೋ ಹೊಡಿತಿದ್ರು ಕೂಡ ನಮಗೆ ನಾವೇ ಹೆಚ್ಚು ಕಡಿಮೆ ಅವ್ರು ಕಳ್ಳ ಅಲ್ಲ ಅಂತಂದ್ರೆ ಪಂಜಿತಾಗಿ ಹೋಗುತ್ತೆ. ಆಮೇಲೆ ಆಗಬಾರ್ದು. ಮತ್ತು ಹೊಡಿಲೇಬಾರ್ದು ಕೂಡ. ಅಯ್ಯೋ ನೋಯಿಸಬಾರ್ದು. ಒಳ್ಳೆಯವರ ಮನಸ್ಸನ್ನು ನೋಯಿಸಬಾರ್ದು. ಕೆಟ್ಟವ್ರದ್ದಾಗಿರೋ ಅವರು ಅನಿವಾರ್ಯವಲ್ಲದ ಹೊರತು ಪ್ರಾಣಿಗಳನ್ನು ನೋಯಿಸಬಾರ್ದು. ದೊಡ್ಡ ವ್ರತ ಅದು. ಒಂದು ಚಾತುರ್ಮಾಸ್ಯ ಆಗಿ ಮಾಡೋದು ಯಾತಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅದು ಎಲ್ಲ ಕಡೆ ಬರಲಿ ಅಂಥೇಳಿ. ಇವೆಲ್ಲ ರಿಹರ್ಸಲ್ ಇದ್ದಾಗ ಅಷ್ಟೇ. ಇದು ಬರೆದವರು ಎಷ್ಟು ಮಾಡಿದರೂ ರಥಕ್ಕೆ ಮೀನಿಂಗ್ ಇಲ್ಲ. ಸಣ್ಣ ಫಲ ಕೊಟ್ಟು ಹೋಗಿಬಿಡುತ್ತೆ. ಅಹಿಂಸೆಯ ಪಾರಮಹಂಸ್ಯಚರ್ಯಯ ಯತಿಗಳಿದ್ದಾಗಿರಬೇಕು ಅಂತ ಹೇಳ್ತಾರೆ. ಯತಿಗಳಿದ್ದಾಗಿರಬೇಕು. ಪಾದಪೂಜೆ ಮಾಡಿಸ್ಕೊಂಡು ಕೊಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಯತಿಗಳು ಹೇಗೆ ಬಿಟ್ಟಿರ್ತಾರಲ್ಲ ಅವ್ರಿಗೆ ಅನಿವಾರ್ಯ ಅದು. ಪಾಪ ಕೆಲಸ ಜೊತೆಗಳಿಗೆ ಇಷ್ಟ ಇಲ್ಲದವ್ರು ಮಾಡಿಸ್ಕೋಬೇಕಾಗತ್ತೆ ಅವ್ರು. ಯಾಕೆ? ಧರ್ಮ ಏನು ಅನಿವಾರ್ಯ. ಶಿಷ್ಯರಿಗೆ ಕೆಲಸಕ್ಕೆ ಮಾಡೋದು ಅನಿವಾರ್ಯ ಆಗುತ್ತೆ. ಯಾವುದು ಇಷ್ಟದಿಂದ ಮಾಡಿಸ್ಕೊಳ್ಳೋದು ಬೇರೆ, ಅನಿವಾರ್ಯವಾದರೂ ಕೂಡ ಕರ್ತವ್ಯ. ಏನು ಮಾಡೋಕ್ಕೆ ಬುದ್ಧ ಎಷ್ಟು ಆಯಾಸ ಆಗುತ್ತೆ ಕೊಡಬೇಕಾದ್ರೆ. ನಿರ್ವಾಹ ಇಲ್ಲ. ಯಾಕೆ? ಬೇರೆಯವ್ರು ಕೊಡೋಗಿಲ್ಲ, ಅವರೇ ಕೊಡಬೇಕಾದದ್ದು. ಆ ಅರ್ಥದಲ್ಲಿ ಅದು ಬೇರೆ. ಅದೇ ಒಂದು ಇಂಟ್ರೆಸ್ಟಿಂದ ಕೆಲವು ಕೆಲಸಗಳನ್ನು ಅನಿವಾರ್ಯ ಅಂತ ಮಾಡಬೇಕು, ಕೆಲವನ್ನು ಖುಷಿಯಿಂದ ಮಾಡಬೇಕು. ಅನಿವಾರ್ಯನೂ ಕೂಡ ಅನಿವಾರ್ಯ ಎಂಬಟ್ರ ಮಟ್ಟಿಗೆ ಖುಷಿ ಇರಬೇಕಷ್ಟೇ. ಮುಂದೆ ಹೇಳ್ತಾರೆ ಪಾರಮಹಂಸಚರ್ಯ. ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಆಚಾರ್ಯ ಹೇಳಿದ್ರೆ ವಿಷಯಗಳೇ ಇಲ್ಲ. ಒಬ್ಬ ಶೂದ್ರನಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನು ಏಕಾಶಿ ಮಾಡಬಾರ್ದು ಅಂತಿಲ್ಲ, ಬ್ರಾಹ್ಮಣರಂತೆ ನಡ್ಕೋಬಾರ್ದು ಅಂತಿಲ್ಲ. ಅವೆಲ್ಲ ಅಲೋಡ್. ಬ್ರಾಹ್ಮಣ ಅಂತ ಕ್ಲೇಮ್ ಮಾಡಬಾರ್ದು ಅಷ್ಟೇ ಹೊರತು ಏನು ಮಾಡ್ಬೋದು? ಇದೆಲ್ಲ ಯಾವುದು ಬ್ರಾಹ್ಮಣ ಮಾಡಬಹುದು ಅದೆಲ್ಲ ಅಳವಡಿಸ್ಕೊಳ್ಬೇಕು. ಒಳ್ಳೊಳ್ಳೆ ಗುಣಗಳನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ಅದಕ್ಕೆ ಯತಿಗಳು ಸರಿ ಯಾವ ದೃಷ್ಟಾಂತ ಕೊಟ್ಟರು ಅಂದರೆ, ಯತಿಗಳಲ್ಲಿ ಏನಿದೆ? ಯಾವ ಹಿಂಸೆನೂ ಮಾಡಲೇಬಾರ್ದು. ತುಳಸಿ ಕೂಡ ಬಿಡಿಸಾಗಿಲ್ಲ ಅವರು, ನೀರು ಸೇದಾಗಿಲ್ಲ, ಒಲೆ ಹೊತ್ಸಾಗಿಲ್ಲ. ಡಿಪೆಂಡೆನ್ಸ್ ಇದೆ. ಅದಕ್ಕೆ ನಾನು ಇರೋಕ್ಕೆ ನೀರು ನಚಾಕ್ರಿ ಅಂತ ಭಗವದ್ಗೀತೆಯಲ್ಲಿ ಬಂದಿರೋದು. ಯಾಕೆ? ಯಾವುದಕ್ಕೂ ಇನ್ನೊಬ್ಬರಿಗೆ ನೋವಾಗಲೇಬಾರ್ದು. ಅದರಿಂದ ಚಾತುರ್ಮಾಸ್ಯ ಒಂದು ಕಡೆ ಯಾಕೆ ಕೊಡಬೇಕು ಅಂದರೆ ಉಪಡಿ ಓಡಾಡ್ತಿರುತ್ತೆ. ಅದಕ್ಕೆ ಅವ್ರು ಸಾಯಬಾರ್ದು ಅಂತ ಒಂದು ಕಡೆ ಕೊಡಬೇಕು, ಸುಮ್ಮನೆ ಇದಕ್ಕಲ್ಲ. ಯಾಕೆ? ಸಹಜವಾಗಿ ಅದು ಲೋಕ ಕಲ್ಯಾಣಕ್ಕೋಸ್ಕರ. ಇದನ್ನು ಆಡಿದಾಗ ಏನಾಯ್ತು? ಈಗ ಎಲ್ಲರಿಗೂ ಅವಕಾಶ. ಆ ಯತಿಚರ್ಯ ಫಾಲೋ ಮಾಡಬೇಕು. ಉಳಿದೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ?
ಕೆಲವನ್ನ ಒಳ್ಳೆಯವರಿಂದ ಕೂಡ ಕೆಟ್ಟವರಿಂದನೂ ಕಲಿಬೇಕು ಅಂತ ಹೇಳ್ತಾರಲ್ಲ. ದುರ್ಯೋಧನ ಇದ್ದಾಗಿರಬಾರ್ದು, ಅದೊಂದು ಸಂದೇಹ. ದುರ್ಯೋಧನ ಎಲ್ಲ ಕೇಳಿದ, ಕೊನೆಗೇನಪ್ಪ ಸದ್ಯ ಅವನಂತ ಇರಬಾರ್ದು ಅಷ್ಟೆ. ಅದೊಂದು ಪಾಠನೇ. ಒಳ್ಳೆಯ ಆಸ್ಪೆಕ್ಟನ್ನು ತಗೊಳ್ಳೋದಕ್ಕೆ ಯಾವಾಗಲೂ ಕಾಯ್ತಿರ್ಬೇಕು. ವಿವಿಕ್ತ ರುಚ್ಯ ಅಪರಿತೋಷ ಆತ್ಮನ್ವಿನಾ ಹರೇರ್ಗುಣ ಪೀಯೂಷಪಾನ ಅಹಿಂಸೆಯ ಪಾರಮಹಂಸ್ಯಚರ್ಯಯ ಸ್ಮೃತ್ಯ ಮುಕುಂದ ಚರಿತಾಗ್ರಸೀಸುನಾ. ಪರಮಾತ್ಮ ಏನು ಮಾಡಿ ತೋರಿಸಿದ್ದಾನಲ್ಲ, ಅದು ಅತ್ಯಂತ ಶ್ರೇಷ್ಠವಾದ. ಯದ್ಯತಾಚರ ಶ್ರೇಷ್ಠ ತತ್ತದೇ ವೇತರೋ ಜನ. ಯಮೈಹಿ ಅಕಾಮೈಹಿ ನಿಯಮೈಹಿ ಎಲ್ಲ ಅಕಾಮ ಎಲ್ಲ ಕಡೆ ಸೇರಿಸ್ಕೊಂಡ್ಬಿಡ್ಬೇಕು. ಅಹಿಂಸೆ ಏನೇ ಮಾಡಿದರೂ ಕೂಡ ನಿಷ್ಕಾಮನೆಯೇ ಮಾಡಬೇಕೆ ಹೊರತು ಯಾವುದೋ ಒಂದು ಇದಕ್ಕೋಸ್ಕರ ಶೋಗೋಸ್ಕರ ಮಾಡಬಾರ್ದು. ಯಮೈಹಿ ಅಕಾಮೈಹಿ ನಿಯಮೈಹಿ ಅನಿಂದಯ. ಯಮ ನಿಯಮಗಳು ಯೋಗಾಂಗಗಳು, ಅವನ್ನೂ ಕೂಡ ಲೌಕಿಕ ಫಲದ ಸಿದ್ಧಿಗೋಸ್ಕರ ಮಾಡಬಾರ್ದು, ದೇವರ ಅನುಗ್ರಹಕ್ಕೋಸ್ಕರನೇ ಮಾಡಬೇಕು. ನಿರೀಹಯ, ಒಟ್ಟು ಅಪೇಕ್ಷೆ ಬಿಟ್ಟುಬಿಡಬೇಕು. ದ್ವಂದ್ವ ತಿತಿಕ್ಷಯಾಚ, ದ್ವಂದ್ವ ತಿತಿಕ್ಷಯ, ಸುಖೋದಕ್ಕೆ ದ್ವಂದ್ವಗಳನ್ನು ಸಹಿಸೋದು ಅಂದ್ರೇನು? ಸುಖೋದಕ್ಕೆ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮಾವಾಪ್ಸಿ. ಆ ರೀತಿ ಬದುಕಬೇಕು. ಹರೇರ್ಮುಹುಸ್ತತ್ಪರಕರ್ಣಭೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹ್ಯಸಂಗಃ ಸದಸತ್ಪರಾತ್ಮನಿ ಶಾನ್ಯರ್ಗುಣೇ ಬ್ರಹ್ಮಣಿ ಚಾಂಜಸಾ ರತಿಃ. ಹರೇಃ ಮುಹುಃ ತತ್ಪರಕರ್ಣಭೂಷಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹಿ ಅಸಂಗಃ ಸದಸತ್ಪರಾತ್ಮನಿ ಸ್ಯಾತ್ ನಿರ್ಗುಣೇ ಬ್ರಹ್ಮಣಿ ಚ ಅಂಜಸಾರತಿ. ಹರೇಃ ಮುಹುಃ ತತ್ಪರಕರ್ಣಭೂಷಪೂರಯ. ದೇವರ ಬಗ್ಗೆ ಆತನ ವಿಷಯ ಬಂತು ಅಂದರೆ ಕಿವಿಗೊಟ್ಟು ಕೇಳಬೇಕು. ತನಗೆ ಬೇಕಾದಷ್ಟು ಕಿವಿ ತಕ್ಷಣ ಅಲ್ಲೇ ತಕ್ಷಣ ಗಮನ ಹೋಗಿಬಿಡೋದು. ಬೇಕಾದಷ್ಟು ಇರಬೇಕು. ದೇವ್ರ ವಿಷಯ ಬಂತು ಆ ಕಡೆ ತಕ್ಷಣ ಹೊರಡ್ಬೇಕಾಗಲಿ. ಕರ್ಣಪೂರಯ, ಕಿವಿ ತುಂಬ ತುಂಬಿಸ್ಕೋಬೇಕದನ್ನು. ಗುಣಾಭಿಧಾನೇನ, ಆ್ಯಕ್ಚುಲಿ ಕುಂಡಲ ಹಾಕ್ಕೊಳ್ಳೋ ಪದ್ಧತಿ ಕಿವಿಗೆ ಯಾತಕ್ಕೆ ಬಂತು ಅಂದರೆ, ಕುಂಡಲ ಸುವರ್ಣದ ತಾನೇ ಮಾಡ್ತಾರೆ, ಸಾಮಾನ್ಯ ಸುವರ್ಣದ ಮಾಡ್ತಾರೆ. ಆ ಸುವರ್ಣ ಅಂದರೆ ಶಾಸ್ತ್ರ, ಅದನ್ನು ಕೇಳೋ ವ್ರತ, ಅದು ಒಂದು ಇಂಡಿಕೇಶನ್, ಅದು ಯೂನಿಫಾರ್ಮ್ ಇದ್ದಾಗ ಇವರು ಹಾಕ್ಕೊಂಡಿದ್ದಾರೆ ಅಂದರೆ ಬೇರೆ ವಿಷಯ ಕೇಳೋದಿಲ್ಲ, ಅವರು ಶಾಸ್ತ್ರ ಇದನ್ನೇ ಕೇಳ್ತಾರೆ ಅಂತ ಅರ್ಥ. ಅದನ್ನು ಶೋ ಮಾಡ್ತಾ ದೇವ್ರನ್ನೇ ಮರ್ತು ಬಿಟ್ಟರೆ ಅದು ಹಾಕ್ಕೊಂಡಿದ್ದು ವೇಸ್ಟ್. ಅದು ಆ ರೀತಿ ಪ್ರತಿಯೊಂದು ದೇವರಿಗೆ ಲಿಂಕ್ ಆಗಬೇಕು ಒಟ್ಟಿನ ಮೇಲೆ. ಇಲ್ದವ್ರು ಎಲ್ಲವೂ ಕೂಡ ಆಡಂಬರ ಆಗುತ್ತೆ ಹೊರತು ಅದು ಸಿದ್ಧಿಗೆ ಕಾರಣ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಿರೋದು, ಮಕರ ಕೊಂಡು ಎಲ್ಲ ಹಾಕ್ಕೊಂಡಿರೋದು ಕೂಡ ದೇವ್ರ ಸ್ತೋತ್ರಗಳನ್ನು ಮಾಡಿ ಕೇಳಿಸ್ಕೊತೇನೆ ಅಂತ ಅರ್ಥ. ಸ್ತೋತ್ರ ಮಾಡೋದು, ಇವರು ಹಾಕ್ಕೊಡೋದು ಸ್ತೋತ್ರನೇ ಕೇಳ್ತೇನೆ, ಬೇರೆ ಕೇಳೋದಿಲ್ಲ, ಅದು ವ್ರತ. ಅದು ಕೈಗೆ ಹಾಕ್ಕೊಳ್ಳೋ ಕಂಕಣ ಅಂದರೆ ಏನರ್ಥ? ಅದಕ್ಕೆ ಕಂಕಣ ದೀಕ್ಷೆ ಒಂದು ದೀಕ್ಷೆ, ಇದೊಂದು ಬೇರೆ ಇಲ್ಲ. ಅದು ದೀಕ್ಷೆ ತೊಗೋತಾರೆ, ನೋಡಿದ್ರೆ ಹೌದು ದೀಕ್ಷೆ ತೊಗೊಂಡಿದ್ದೀರ ಅಂತ ಕೇಳ್ತಾರಲ್ಲ, ದೀಕ್ಷೆ. ಉಂಗುರ ಹಾಗೇನೆ, ಪಡೆ ಅಲ್ಲ, ಇದು ಬಂಗಾರದ ಕಡೆಗೆ ಹಾಕ್ಬೋದು, ಬಂಗಾರದ ಕಡೆಗೆ ಹಾಕ್ಕೋಬೋದು. ನಿಮ್ಗೆ ಹೆಚ್ಚಿಲ್ಲ, ಒಂದೊಂದು ಹತ್ತು ಹಾಕ್ಕೊಡಿ, ಯಾರು ಬೇಡ ಅಂತ ನೀವು ಇಟ್ಕೊಳ್ಳೋ ಯೋಗ್ಯತೆ ಬೇಕು. ಯಾರು ಹೊಡ್ಕೊಂಡೋದ್ರೆ ಇಲ್ಲಿಗೆ ಕೈ ಕಟ್ ಮಾಡೋ ಜನ ಅವರು ಅಂಥ ಜನ ಇರ್ತಾರೆ, ಗೊತ್ತಾಯ್ತಾ? ಅದೆಲ್ಲ ಹೊತ್ತು ಕಡೆ ಲೇಟ್ ಆಗೋದಾದ್ರೆ ಕೈಯೇ ಕತ್ತಿಸ್ಬಿಡ್ತಾರೆ. ಏನು ಮನುಷ್ಯತ್ವ ಇರೋದಿಲ್ಲ. ಮನುಷ್ಯ ದುರಾಸೆಗೊಳಗಾದ ಅಂತ ಕೇಳಿದರೆ, ಆಸೆ ಸಣ್ಣ ರೋಗ ಇದ್ದಾಗ ಲೆಕ್ಕ. ಬರ್ತಾ ಏನಾಗುತ್ತೆ, ಅದು 4th ಸ್ಟೇಜ್ ರೀಚ್ ಆಗುತ್ತೆ. 4th ಸ್ಟೇಜ್ ನಾವು ಇದು ಬಿಟ್ಟರೆ ಗತಿ ಏನೀಗ? 4th ಸ್ಟೇಜ್ ಕ್ಯಾನ್ಸರ್ ಅಂತ ಯಾಕೆ ಕರಿತೇವೋ, 4th ಸ್ಟೇಜ್ ಕಾಮಗಳಿಗೆ. 4th ಸ್ಟೇಜ್ ಅಂದ್ರೇನು? ಕಂಡಿದ್ದೆಲ್ಲ ಬೇಕು, ನಿಯಂತ್ರಣ ಪೂರ್ತಿ ಹೊರಟೋಗ್ಬಿಡುತ್ತೆ. ಆ ಸ್ಥಿತಿ ಹಾಗೆ ಮಾಡಬಾರ್ದು. ಮೊದಲೇ ಏನು ಮಾಡೋ, ಎರಾಡಿಕೇಟ್ ಮಾಡಬೇಕದು ಮೊದಲಿಗೇನೆ. ಬಂದು ಹೇಳಿದ್ದಾರೆ ಬೇಡ, ಬಿಟ್ಟಬೇಡ, ಕೆಲವೆಲ್ಲ ಹೇಳಿದ್ದಾರೆ ತೊಗೋಬೇಡಿ ಅಂತ. ಬಿಟ್ಬಿಟ್ರೆ ನ್ಯಾಚುರಲಿ ಏನಾಗಲ್ಲ, ಬರೋದೇ. ಅಲ್ಲಿ ಬಂದರೆ ಕ್ಯೂರ್ ಮಾಡೋ ಸುಲಭ ಕೂಡ ಹೌದು. ಕೆಲವು ರೋಗಗಳು ಬರೋದಿಲ್ಲ ತೊಗೊಂಡ್ರೆ. ಅಕಸ್ಮಾತ್ ಸರಿಯಾಗಿದ್ದವನಿಗೆ ಏಕಾಶುಪಾಸ ಮಾಡಿದ್ರೆ ಕೆಲವು ರೋಗ ಬರೋದು, ಬಿಟ್ಬಿಡಿ. ಅಕಸ್ಮಾತ್ ಬಂದರೆ ಬೇಗ ಗುಣ ಆಗುತ್ತೆ. ಇಮ್ಯುನಿಟಿ ಭಾರಿ ಜಾಸ್ತಿ ಇರೋದ್ರಿಂದ ಭಾರಿ ಸುಲಭ ಅವ್ರಿಗೆ. ಅದು ಏನು ತೊಗೊಳ್ಳೋದು ಬಿಡಿ, ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅವ್ನು ಬೋಂಡನೂ ತಿನ್ನಬೇಕು, ಕಾಮಾನೆಗೆ ಹೋಗಬಾರ್ದು, ಹೇಗಾಗತ್ತೆ? ಅದು ಸಾಧ್ಯನೇ ಇಲ್ಲ. ಬಿಡೋಕ್ಕೆ ತಯಾರಿರ್ಬೇಕು. ನಾವು ಏಕಾಶಿ ಇತ್ಯಾದಿ ಮಾಡ್ತಿದ್ದಾಗಲೂ ರೋಗ ರುಜಿನ ಬಂದರೆ ಈ ಜನ್ಮತ್ತಾರೆ ಯಾವುದೋ ಹಿಂದಿನ ಬಾಕಿ ಇದೆ, ಬಂದಿದೆ. ಅದಕ್ಕೆ ಗೆಲ್ಲೋ ಸುಲಭ. ಈಗ ಒಳ್ಳೆ ವೆಪನ್ ಇದೆ ನಿಮಗೆ, ಈಗ ವೆಪನ್ ಸಿಕ್ಕಿದೆ ಕೈಯಲ್ಲಿ, ಗೊತ್ತಾಯ್ತಾ? ಅದು ಈಗ ಸರಿದು ಬರೋ ಚಾನ್ಸ್ ಇಲ್ಲ. ಅಂದರೆ ಬೇರೆದು ಕಳ್ಕೊಂಡ್ಬಿಟ್ರೆ ಗೆಟ್ ಮಾಡಿದಾಗ ಲೆಕ್ಕ. ಆ ಥರ ಇರಬೇಕು ಯಾವಾಗ. ಏನ ಯಾರು ಅಲ್ಲ, ಅವ್ರವ್ರ ಇಷ್ಟ ಅದು, ಗೊತ್ತಾಯ್ತಾ? ಹಾಕ್ಕೊಳ್ಳೋದು ಮುಖ್ಯ ಆಗ್ತದೆ. ಗೋಪಿತಾನೆ ಹಚ್ಕೊಂಡ್ರೆ ಕೆಲವು ಇರ್ತಾರೆ 3 ಮೈಲ್ ಕಾಡಬೇಕು ಅಂತಾರೆ, 3 ಮೈಲ್ ಇವರೇ ಕಾಡೋದಿಲ್ಲ, ಅವರೇ ಕಾಡುತ್ತಾರೆ. ಅಂದರೆ
ಸ್ಪಷ್ಟವಾಗಿ ಹಚ್ಚಿಕೊಡಿ ಅಂತ ತರ್ತಾರೆ ಹೊರತು ಬೋರ್ ಮೇಲೆ ಕಾಡಾಗ ಹಚ್ಕೋಬೇಕು ನೆಸಿಟಿ ಇಲ್ಲ. ಹಣೆ ತುಂಬ ಅಕ್ಷತೆ ಬಟ್ ಹೇಗಿರುತ್ತೆ ಆಚಾರ್ಯ ಹೇಳ್ತಾರೆ, ಊರ್ಧ್ವಪುಂಡ್ರಂ ರುಜುಂ ಸೌಮ್ಯಂ. ಊರ್ಧ್ವಪುಂಡ್ರನ ಢಾಳು ಹಾಕೋಬೇಡಿ. ಢಾಳು ಅಂದ್ರೇನು, ಇನ್ನೊಬ್ಬರ ಕಣ್ಣಿಗೆ ರೇಸ್ ಅವ್ರಿಗೆ ಸಂಧ್ಯಾರು ಕೂಡ ಮಾಡಿರಲ್ಲ, ಅವ್ರು ಸುಮ್ಮನೆ ಹಚ್ಕೊಂಡು ಬಿಟ್ಟಿರ್ತಾನೆ. ನೋಡಿದ್ರೆ ದೊಡ್ಡ ಚರಕಟ ಕಾಣಿಸ್ತಾರೆ. ಅಲ್ಲ, ಉದ್ದೇಶ ದೇವ್ರ ಪ್ರೀತನ ಅದಿರಬೇಕು ಹೊರತು ಶೋ ಕಾನ್ಸೆಪ್ಟ್ ಇರಬಾರ್ದು. ತಿಳಿತಾ? ಉಳಿದವ್ರು ಇರಿಟೇಟ್ ಮಾಡಬಾರ್ದು ಅದರಿಂದ. ಅರ್ಥ ಆಯ್ತಾ? ಈಗ ಇರಿಟೇಟ್ ಮಾಡಿದ ತಕ್ಷಣ ಕೀಟ ಶುರು ಮಾಡ್ತಾರೆ. ನಮ್ಮ ಪಾಂಡಿ ನಮ್ಮ ಧರ್ಮಪ್ಪ ಅಷ್ಟೇ. ಆ ಥರ ಇದು ಮೇಕಪ್ನೇ ಹುಚ್ಚಾಬಾಡಿ ಏನಂತಾರೆ, ಅಸಹ್ಯ ಬರ ಮಾಡ್ಕೊಂಡು ಹೇಳೋದಿಲ್ಲ, ಅಸಹ್ಯ ಬರ ಮಾಡ್ಕೊಬಾರ್ದು. ಅದಕ್ಕೆ ಆಚರಿಸ್ಬೇಕು. ಅವ್ರು ಏನು ಹೇಳಿದ್ರು ಪ್ರಾಕ್ಟಿಕಲಾಗಿ ಹೇಳಿದ್ರು, ಹೈಲಿ ಪ್ರಾಕ್ಟಿಕಬಲ್. ಊರ್ಧ್ವಪುಂಡ್ರಂ ರಜುಂ ಸೌಮ್ಯಂ. ರುಜು ನೇರ ಇರಲಿ, ಸೌಮ್ಯಂ ಸೌಂದರ್ಯ ನೋಡಿದ ತಕ್ಷಣ ಲಕ್ಷಣ ಕಾಣಬೇಕು ಅದರಲ್ಲಿ, ಅಷ್ಟೇ ಹೊರತು ಏನಪ್ಪ ಅದು ಇರಿಟೇಟ್ ಆಗೋ ರೀತಿ ಹಾಕ್ಕೋಬಾರ್ದು. ರುಜುಂ ಸೌಮ್ಯಂ ಕೃಷ್ಣಾವರ್ತ ಮಹಾಣವ ಶ್ಲೋಕ ಅದು. ಊರ್ಧ್ವಪುಂಡ್ರಂ ರುಜುಂ ಸೌಮ್ಯಂ. ಯಾರು ಕ್ವಶನ್ ಮಾಡಿದ್ರು? ಕ್ವಶನ್ ಮಾಡಿದಾರ? ಇವಾಗ ರಾಯರು ಹೆಚ್ಕೋತಾರೆ. ರಾಯರು ಭದ್ರಾಚಾರ್ಯ ಹೇಳಿದ್ದನ್ನು ಮಾಡಿದ್ರೆ ಬಿಟ್ರ, ರಾಯರು ಬೇರೆ ಪತ್ರ ಶುರು ಮಾಡಿದ್ರ? ಉಪನ್ಯಾಸ ಎಲ್ಲರೂ ಉಪನ್ಯಾಸ ಮಾಡಲಿ, ಈ ರಾಯರು ಇದ್ದಾರಪ್ಪ. ನೀವು ಅಂಗಾರಷ್ಟೇ ಸಚ್ಚಿದ ಎಲ್ಲರೂ ನೋಡಿದ್ದೀರಾ? ಹೋಗಲಿ, ಇವತ್ತು ಯಾರೋ ದೊಡ್ಡ ದೊಡ್ಡ ಇವತ್ತಿನ ಸ್ವಾಮಿಗಳೇ ಇದ್ದಾರೆ ಅಂತ ತಿಳ್ಕೊಬೇಡ. ಅವ್ರು ಹಚ್ಚದೇ ಇರೋರು ಇದ್ದಾರಾ? ಅದೇನರ್ಥ? ಹಾಗಿದ್ದರೆ ನೀವು ಏನೋ ಮಾಡಬಾರ್ದಿದೆ, ಅದನ್ನು ಹೈಲೈಟ್ ಮಾಡೋದಿಲ್ಲ. ನೀವೀಗ ಹೈಲೈಟ್ ಮಾಡ್ತಿರೋದು ಯಾವುದು? ಸಂಪ್ರದಾಯ ಬಿಡಿಸೋದಷ್ಟೇ. ಅದು ಹಚ್ಕೊಂಡು ಹೋಗಿ ಲಾಸ್ ಏನಪ್ಪ ಆಯ್ತು? ಹೋಗಲಿ, ನಿಮಗೆ ಹೆಂಡ ಕುಡಿಬೇಡಿ ಅಂತ ಕುಡಿದ್ರೆ ಲಾಸ್ ಇದೆ, ಹೌದಲ್ಲ? ಹಾಗಾದ್ರೆ ಏನು ಗಂಟಾಯ್ತು ನಿಮ್ಗೆ? ಏನಾಯ್ತು ನಿಮಗೆ ಅದರಿಂದ? ಈಗ ಏನಾರಾಯ್ತಾ? ಏನಾಗಲಿ, ಲಕ್ಷಣ ಸರಿಯಾಗಿ ನೋಡಿದಷ್ಟು ಖುಷಿ ಆಗುತ್ತೆ. ಎಷ್ಟು ಸತ್ತೆ ಫೋಟೋದಲ್ಲಿ ಸ್ವಾಮಿ ಫೋಟೋ ನೋಡ್ತೀವಿ, ಹಂಗನ್ನಿಸ್ತಾ ಇರೋದಿಲ್ಲ ಅಂತ ತಿಳ್ಕೊಬೇಡ. ಅದು ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಮಗೆ ಮತ್ತೆ ಇವರೇ ಬರೆದು ಬಿಡ್ತಾರೆ, ಬಿಡೋದಿಲ್ಲ. ಆಗ್ತವೆ ಲಕ್ಷಣ. ಇಲ್ಲವ್ರು ಯಾರು ಬೇಕಾದ್ರೂ ಸನ್ಯಾಸಿಗಳಾಗ್ಬೋದು. ಇವ್ರು ವೈಷ್ಣವ ಸನ್ಯಾಸಿಗಳ ಗುರುತಿಗೆ ಏನದು? ಬರೀ ಸನ್ಯಾಸಕ್ಕೆ ಕಾವಿ ಬಟ್ಟೆ ಸಾಕು. ವೈಷ್ಣವರು ಅಲ್ದವರು ಹಾಕೋತಾರೆ, ಆದರೆ ಅಂಗಾರಕ್ಷತೆ ಮಾತ್ರ ಹಾಕೋಬಿಟ್ರೆ ವೈಷ್ಣವರಾಗಿ ಬಿಡ್ತಾರೆ. ಈ ಪ್ರಾಬ್ಲಮ್ ಇದೆ. ಆದ್ದರಿಂದ ಅದು ಮುಖ್ಯ. ನೋಡಿದರೆ ಯಾವುದೇ ಕುಂಕುಮ ಏನೇ ಹಚ್ಕೊಳ್ಳಿ, ನೋಡಿದ ತಕ್ಷಣ ಏನಾಗಬೇಕು? ಅವು ಚೆನ್ನಾಗಿ ಲಕ್ಷಣ ಕಾಣುತ್ತೆ ಅಂತ ಹೇಳಬೇಕು ಹೊರತು ಕುಂಕುಮ ಇಲ್ಲಿ ಹಚ್ಕೊಂಡ್ಬಿಟ್ರೆ ಹೇಗಿರುತ್ತೆ? ಇಲ್ಲೇ ಇಲ್ಲಿ ಹಚ್ಕೊಂಡು ಬಿಡೋದು, ಇಲ್ಲಿ ಹಚ್ಕೊಳ್ಳೋದು ಈಗ ಅಲ್ಲ, ಕರೆಕ್ಟಾಗಿರ್ಬೇಕು. ಅವಾಗ ನೋಡಿದವ್ರಿಗೆ ಏನು ಅನಿಸುತ್ತೆ? ಅದು ಪ್ಲೆಸೆಂಟಾಗಿ ಕಾಣುತ್ತೆ. ಅದಕ್ಕೆ ರುಜುಂ ಸೌಮ್ಯಂ. ಲಲಾಟೆ ಯಶ್ಯ ದೃಶ್ಯತೆ. ಹಣೆಯಲ್ಲಿ ಕಾಣಬೇಕು ಅಷ್ಟಿರ್ಬೇಕು. ಕಾಣದೇ ಇರಬಾರ್ದು. ಕಾಣಬೇಕು, ಕಣ್ಣು ಕುಕ್ಕಾಗಿ ಕಾಣಬಾರ್ದು. ಗೊತ್ತಾಯ್ತಾ? ಹಾಗೆ ಮಾಡಿದರೆ ಸರಿ. ಹಾಂ, ಸೂರ್ಯ ನೋಡಬೇಕು. ರಾತ್ರಿ ನೋಡಿಬಿಟ್ರೆ ಬೆಳಗ್ಗೆ ಕುತ್ಕೊಂಡು ಹಾಗೆ ಕಾದು ಸೂರ್ಯ ನೋಡಿ ಊಟ ಮಾಡಬೇಕಾದ್ರೆ ಅದರಿದ್ದಾರೆ. ಅಷ್ಟು ಅಮಂಗಳ ಅಂತ. ಕರೆಕ್ಟ್. ಇದರದ್ದು ಕೃಷ್ಣಾವರ್ತ ಮಹಾಣದ ಶ್ಲೋಕನೇ. ಊರ್ಧ್ವಪುಂಡ್ರ ವಿಹೀನಸ್ಯ ಶ್ಮಶಾನ ಸದೃಶಂ ಮುಖ್ಯಂ. ಗೊತ್ತಾಯ್ತಾ? ದೃಷ್ಟ ಆಧಿಕ್ಯಂ ಅವಲೋಕಯೇ. ಸೂರ್ಯನ ನೋಡಬೇಕು ಅಂತ ಹೇಳ್ತಾರೆ. ಗ್ರಹಣ ಬಂದರೆ ಚಾತುರ್ಮಾಸದಲ್ಲಿ ನೋಡಿ ಮಾಡಿ ಸೂರ್ಯ ಕಾಣೋದಿಲ್ಲ. ಆದ್ದರಿಂದ ಉಪವಾಸ ಕೂತರು ನೋಡೋವರಿಗೆ ಸಹ ಊಟ ಮಾಡೋಂಗಿಲ್ಲ. ಆಮೇಲೆ ಅದಕ್ಕೇ ಅವೈಷ್ಣವರ ಸಂಘ ಅನಿವಾರ್ಯವಲ್ಲದ ಹೊರತು ಏನು ಮಾಡಬಾರ್ದು? ಮಾಡಕ್ಕೆ ಹೋಗ್ಬಾರ್ದು. ಅನಿವಾರ್ಯವಲ್ಲದ ಹೊರತು ಅನಿವಾರ್ಯ ಏನು ಮಾಡೋಕ್ಕಾಗೋದಿಲ್ಲ. ಊರ್ದು ಪಂಡ ಇಲ್ಲ ಅಂದ್ರೆ ಒಂದೇ, ಅವೈಷ್ಣವರು ಎಲ್ಲ ಒಂದೇ. ಅದು ಈಕ್ವಲೆಂಟ್ಸ್. ಯದಾರತಿರ್ಬ್ರಹ್ಮಣಿ ಭಕ್ತ್ಯಾ ಹಿ ಅಸಂಗ ಸದಸತ್ಪರಾತ್ಮನಿ. ದೇವರಲ್ಲಿ ಮಾತ್ರ ಸದಸತ್, ವಿಷ್ಣು ಹೆಸರದು. ಸದಸತ್ಪರನಾದ ಪರಮಾತ್ಮ ಇದ್ದಾನಲ್ಲ, ಸದಸತ್ಪರಂ ವಿಷ್ಣು ಸಹಸ್ರನಾಮದ್ದೇ ಪದ ಅದು. ಶಾನ್ ನಿರ್ಗುಣೇ ಬ್ರಹ್ಮಣಿ ಅಂಜಸಾರತಿ. ಎಂಜಾಯ್ ಮಾಡಬೇಕು. ಇವತ್ತು ಒಳ್ಳೆ ಊಟ ಎಂಜಾಯ್ ಮಾಡಿ ಊಟ ಮಾಡ್ತಿರೋದಿಲ್ಲ. ಕೆಲವರಂತೂ ಲಟಿಕೆ ಹೊಡೆಯೋದು, ಉಳಿದವ್ರು ಹೋಗ್ತಾರೆ ಕೂತ್ಕೊಳ್ಳೋಕೆ ಕೆಡಿಸಿರುತ್ತೆ. ಆ ಥರ ಎಂಜಾಯ್ ಮಾಡ್ತಾರೆ. ನಗುವರೋ ರೋಜಿಸೋರೋ ನಾಟ್ಯವಾಡೋರು ಇದ್ದಾಗ ಒಳ್ಳೆ ಕೆಲಸಗಳನ್ನು ಖುಷಿಯಿಂದ ಮಾಡೋದನ್ನು ಕಲಿಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಬೈಕೊಂಡೇ ಮಾಡೋದು. ಗೊತ್ತಾಯ್ತಿಲ್ಲ? ಎಷ್ಟೋ ಹೊತ್ತು ನೋಡಿದ್ದೀನಿ. ಯಾವುದೋ ಮಠದಲ್ಲಿ ಒಬ್ಬಾತ ಈ ಪಾಪ ತೀರ್ಥ ಕೊಡೋಕೆ ಇಟ್ಕೊಂಡಿದ್ದಾರೆ, ಕಸ ಗುಡಿಸು ಅಂತ ಹೇಳಿದ್ದಾರೆ. ಬಿಟ್ಟು ಹೊರಟುಬಿಟ್ಟಿದ್ದಾನೆ. ಅವಮಾನ ಆಯಿತು ನನಗೆ ಅಂತ. ಮಠದಲ್ಲಿ ದೇವ್ರ ಬಿದ್ದು ಕಸ ಗುಡಿಸೋದಕ್ಕೆ ಏನು ಅವಮಾನ ಬೇಕು ಇವರಿಗೆ? ಅರ್ಥ ಆಯ್ತಾ? ಕೃಷ್ಣ ಜಯಂತಿ ಕಚೇರಿ ಮಹಾರಾಣಿ ಬಂದು ಕೃಷ್ಣನ ಕಡೆ ಕಸ ಗುಡಿಸಿದ್ದು ಅಂತೇಳಿ ಅದು ಎಷ್ಟು ವ್ಯತ್ಯಾಸ ಇದೆ. ಆಮೇಲೆ ಬೀದಿ ಕಸ ಗುಡಿಸ್ಬೇಕಾಗತ್ತೆ. ಆ ಯೋಗ ಇಲ್ಲಿ ಹೊರಟೋಯ್ತು. ದೊಡ್ಡ ಇದು ಬಂತು. ಅದು ಕಾಯ್ತಿರ್ಬೇಕು. ನಾನೇ ಮಾಡ್ತೀನಿ ಕೊಡಿ ಅಂತ ಇಸ್ಕೋಬೇಕು. ಜನಕ್ಕೆ ಅದು ಅದು ಅವಮಾನದ ಸಂಗತಿ ಅಂತ ತಿಳ್ಕೊತಾರೆ. ಭಿಕ್ಷೆ ಬಿಡೋದು ಸನ್ಮಾನದ ಸಂಗತಿನೇ ಆಗಿದ್ದರೆ ಭಿಕ್ಷೆನೇ ಬಿಡೋದು. ಆಮೇಲೆ ಅಂದರೆ ಸಾರ ವಿಚಾರಿಸ್ಬೇಕು ಎಲ್ಲೆಲ್ಲಿ ಏನೇನು ಅಂತ.
ಅದಿಲ್ಲ ಈಗ ಜನಗಳಿಗೆ. ಪ್ರತಿಷ್ಠೆನೇ ಮುಖ್ಯ, ಸಾರಾಸಾರ ಮುಖ್ಯ ಅಲ್ಲ, ಪ್ರತಿಷ್ಠೆ ಮುಖ್ಯ. ನಾನು ಅನ್ನೋದು ತೀರಾ ಕಾಮನ್. ನಾನು ಭಾರಿ ದೊಡ್ಡವನು, ಪ್ರತಿಯೊಬ್ಬರು ಲೋಯೆಸ್ಟ್ ಲೆವೆಲ್ಲು ತಾನು ಭಾರಿ ದೊಡ್ಡವನಂತ ಭ್ರಮೆ ತಿರುಬಾರ್ದು. ಪಂಚಾತ್ಮಕಂ ಅಂಜಸಾರತಿ, ಸರಿಯಾದ ರೀತಿ ಭಕ್ತಿ ಬರಬೇಕು. ಯದಾರತಿರ್ಬ್ರಹ್ಮಣಿ ನೈಷ್ಠಿಕಿ ಪುಮಾನ್ ಆಚಾರ್ಯವಾನ್ ಜ್ಞಾನ ವಿರಾಗ ರಂಹಸ ದಹತ್ಯ ಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿಭಿರ್ ಯೋನಿಬಿವ ಬುದ್ಧಿತೋಗ್ನಿ. ಹೀಗೆ ಮಾಡಿದರೆ ಸಿದ್ಧಿ ಬರುತ್ತೆ. ಹೇಗೆ ಬರುತ್ತೆ ಅಂದರೆ ಯದಾ ರತಿ ಬ್ರಹ್ಮಣಿ ನೈಷ್ಠಿಕಿ ರತಿ, ಪೂರ್ಣ ನಿಷ್ಠೆಯಿಂದ ರತಿ ಭಕ್ತಿ ಬಂದುಬಿಟ್ರೆ ಪುಮಾನ್ ಆಚಾರ್ಯವಾನ್, ಅವನು ಗುರುಗಳಿರ್ಬೇಕು ಅವನಿಗೆ. ಆಚಾರ್ಯವಾನ್ ಯಾರು ಹೇಳಿದ್ದಾರೆ ಅಂತ ಕೇಳಬೇಕು. ಇವತ್ತು ಯಾವುದೋ ಕೋರ್ಸ್ ಹೇಳಿದಾಗ ಯಾವ ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾರೋ ಇಲ್ಲೋ? ಇಲ್ಲ ಇಲ್ಲ, ನಾನೇ ಓದ್ಕೊಂಡಿದ್ದೀನಿ, ಅದು ಬೆಲೆ ಇಲ್ಲ ಅದಕ್ಕೆ. ಏನು ಹೇಳಬೇಕು ಅವನು? ಪ್ರೊಫೆಸರ್ ಹೆಸರು ಹೇಳಬೇಕು, ಯೂನಿವರ್ಸಿಟಿ ಹೆಸರು ಹೇಳಬೇಕು. ಇಲ್ಲದ ಹೋದರೆ ಬೆಲೆ ಇಲ್ಲ. ಅದೇ ರೀತಿಯೇ ನಮಗೆ ಆಚಾರ್ಯವಾನ್ ಇರಬೇಕು. ಜ್ಞಾನ ವಿರಾಗ ರಂಹಸ, ಜ್ಞಾನ ವಿರಾಗಗಳು ಜೋರಾಗಿರಬೇಕು. ಜ್ಞಾನ ಹೊಡಿತಿರಬೇಕು, ವೈರಾಗ್ಯ ತುಂಬಿರಬೇಕು. ದಹತಿ ಅಬೀಜಂ ಹೃದಯಂ ಜೀವಕೋಶಂ, ಆಗ ನಮಗೇನು ವೇಗದಿಂದ ದಟ್ಟವಾಗಿ ಅಂತ, ವಿತ್ ಆಲ್ ಇಂಟೆನ್ಸಿಟಿ, ಎಷ್ಟು ಸಾಧ್ಯನೋ ಅಷ್ಟು. ದಹತಿ ಅಬೀಜಂ ಹೃದಯಂ ಜೀವಕೋಶಂ, ಈ ರೀತಿ ಇದ್ದುಬಿಟ್ಟಾಗ ನಮ್ಮ ಲಿಂಗ ಸೇರಿ ಭಂಗ ಆಗ್ಲಿಕ್ಕೆ ಅನುಕೂಲ ಆಗಿಬಿಡುತ್ತೆ. ಯಾತಕ್ಕೆ ಅಂದರೆ ಯೋನಿಮಿವ ಬುದ್ಧಿತೋಗ್ನಿ. ಪಂಚಾತ್ಮಕ ಅಂದರೆ ಜೀವ, ಪಾಂಚಭೌತಿಕ ಶರೀರ ಅಂತ ಅರ್ಥ. ಅದು ನಾಶ ಆಗಿಬಿಡುತ್ತೆ, ಮತ್ತೆ ಹುಟ್ಟಿ ಬರೋದಿಲ್ಲ ಅಂತ ಅರ್ಥ. ಹೇಗೆ ಅಂದರೆ ಯೋನಿಮಿವ ಬುದ್ಧಿತೋ ಅಗ್ನಿ. ಅದೇನು ಮಾಡುತ್ತೆ? ಅಗ್ನಿ ನೋಯ್ದ, ಸೌದೆ ಹಾಕಿದ, ಚೆನ್ನಾಗಿ ಬೆಂಕಿ ಹಚ್ಚಿದ, ಉರಿತಾ ಇದೆ. ಬಟ್ ಉರಿತಿರೋದು ಯಾವುದನ್ನು ಅವಲಂಬಿಸಿ? ಸೌದೆನ ಅವಲಂಬಿಸಿ. ಬಟ್ ಸುಡೋದ್ರಲ್ಲಿ ಯಾವುದನ್ನು? ಅದನ್ನೇ ಸುಡುತ್ತೆ. ಅದು ನಮ್ಮಲ್ಲಿ ಲಿಂಗದೇಹ ಇದೆ. ಜ್ಞಾನ ಬಂದುಬಿಟ್ರೆ ಜ್ಞಾನ ಒಳಗೆ ಎಲ್ಲಿ ಇರೋದಿಲ್ಲ, ಲಿಂಗದೇಹದಲ್ಲಿದೆ. ಈಗ ಅದನ್ನೇ ಸುಟ್ಬಿಡೋದು. ಆಮೇಲೆ ಏನು ಬಾಧೆನೇ ಇಲ್ಲ. ದೃಷ್ಟಾಂತ ಕೊಡ್ತಾರೆ. ತನ್ನ ಹುಟ್ಟಿಗೆ ಕಾರಣವಾದಂಥ ಸೌದೆಯನ್ನೇ ಹೇಗೆ ಬೆಂಕಿ ಸುಟ್ಟಾಗುತ್ತೋ, ಈ ಲಿಂಗದೇಹವನ್ನು ಸುಟ್ಟು ಬಿಡುತ್ತೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥ. ಜ್ಞಾನದ ಶಕ್ತಿ ಅದು ಅಗ್ನಿ ಇತಿ ಅನ್ನೋದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಮುಗೀತು. ಇನ್ನು ಎಷ್ಟು ಮುಗಿದಿತ್ತು ಪ್ರಕರಣ? ಈಗ 4 ಮುಗಿದಿರೋದು. ಇನ್ನು ಆಮೇಲೆ ವೈರಾಗ್ಯ ಪ್ರಕರಣ. ಇದು ಭಾರಿ ದೊಡ್ಡ ಪ್ರಕರಣ, ಗೊತ್ತಾಯ್ತಾ? ತುಂಬ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ಅದೆಲ್ಲ ವೈರಾಗ್ಯದ ಬಗ್ಗೆ ಮಹತ್ವ ತಿಳಿಬೇಕಾದ್ರೆ ಇಂಥದ್ದೆಲ್ಲ ಓದಿರಬೇಕು. ಎದ್ಗಾಶ ಬಂದಿದೆ, ಸೆಲೆಕ್ಟ್ ವರ್ಸಸ್ ಆಗ್ತದೆ. ಅದೆಲ್ಲ ಓದಬೇಕು. ನಾಳೆ